ಸೌಜನ್ಯ ಪ್ರಕರಣದಲ್ಲಿ ಈಗ ಯಾರು ಈ ಥರ ಕೇಳ್ತಾ ಇದ್ದಾರಲ್ಲ, ಅದರಲ್ಲಿ ಎರಡು ವರ್ಗ ಇದೆ. ಒಂದು, ಬೇಕು ಅಂತಲೇ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಿದಂತಹ ನಿಜವಾದ ಅಪರಾಧಿಗಳ ಅವರನ್ನು ಕಾಯ್ತಾ ಇರುವಂತಹ ನಕಲಿ ದೇವಮಾನವ ಅವರ ಕುಟುಂಬ. ಅವರು ಮಾತಾಡಿದ್ದನ್ನು ಹೌದು ಇರಬಹುದು ಅಂತೇಳಿ ಕೆಲವೊಂದಿಷ್ಟು ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ, ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಅಂತ. ಆದರೆ ಕಳೆದ ಒಂದು 8-10 ದಿನಗಳಿಂದ ಅನೇಕ ದಾಖಲೆಗಳು ಬಹಿರಂಗ ಆಗ್ತಾ ಇದೆ, ಸಾರ್ವಜನಿಕವಾಗಿ ಬಹಿರಂಗ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ಸೌಜನ್ಯ ಪ್ರಕರಣದ ಮರು ತನಿಖೆಗೋಸ್ಕರ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು 2012ರಿಂದಲೇ ಪ್ರಾರಂಭ ಮಾಡಿದ್ದಾರೆ ಈ ಹೋರಾಟ, ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ. ಸಂತೋಷ್ ರಾವ್ ನಿರಪರಾಧಿ ಆದ ಮೇಲೆ ಮರು ತನಿಖೆಗೆ ಆಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಶುರು ಆಯಿತು. ಈಗ ಮರು ತನಿಖೆ ಮಾಡಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅದನ್ನು ಪೊಲೀಸ್ ಇಲಾಖೆನೇ ಹೇಳಬೇಕಾಗತ್ತೆ, ಪೊಲೀಸ್ ಇಲಾಖೆಯ ಸಂಸ್ಥೆಗಳು ಹೇಳಬೇಕಾಗತ್ತೆ. ಹಾಗಿದ್ರೆ ಅವು ಹೇಳಿಲ್ವಾ? ಖಂಡಿತ ಹೇಳಿದೆ. ಆದರೆ ಅದು ಹೇಳಿದ್ದನ್ನು ದಾಖಲೆಗಳನ್ನು ಮುಚ್ಚಿಟ್ಟಿದ್ದಾರೆ. ಯಾವ್ಯಾವ ದಾಖಲೆಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಕೃಪೆ ಒಂದನೇದ್ದು ದಿ ಫೈಲ್ ಅಂಥೇಳಿ ಜಿ ಮಹಾಂತೇಶ್ ಅವರು RTI ಮುಖಾಂತರ ಅವರು ಹೊರಗಡೆ ತೆಗೆದಿದ್ದಾರೆ. ಆನಂತರ ನಮ್ಮ ಜಯಂತ್ ಟಿ ಅವರು RTI ಮುಖಾಂತರ ತಗೊಂಡಿದ್ದಾರೆ. ಶ್ರೀಯುತ MR ಬಾಲಕೃಷ್ಣ ಅವರು RTI ಮುಖಾಂತರ ಮಾಹಿತಿಗಳನ್ನು ಹೊರಗಡೆ ಬಹಿರಂಗ ಮಾಡಿದ್ದಾರೆ. ಅದರ ವಿವರಣೆಯನ್ನು ಕೊಡ್ತೀನಿ. ಯಾವ್ಯಾವ ದಾಖಲೆಗಳನ್ನು ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಸಂಬಂಧಪಟ್ಟಂತೆಯೇ ಯಾರ್ಯಾರು ಕೇಳ್ತಾ ಇದ್ದಾರಲ್ಲ, ನೀವು ಯಾಕೆ ಕೋರ್ಟಿಗೆ ಹೋಗಿಲ್ಲ, ಯಾಕೆ ರಂಪ ಮಾಡ್ತೀರಿ, ಯಾಕೆ ಬೀದಿ ಹೋರಾಟ ಮಾಡ್ತೀರಿ, ಅವರೆಲ್ಲರೂ ದಯವಿಟ್ಟು ಈ ದಾಖಲೆಗಳನ್ನು ಗಮನಿಸಬೇಕು. ಒಂದನೇದ್ದು, ಫೆಬ್ರವರಿ 21, 2017ಕ್ಕೆ ಸ್ವತಃ CBI ಬರೀತದೆ. ಏನು ಅಂತ ಹೇಳಿದರೆ, ಇದು ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ, ಆನಂತರ ಇನ್ನು ಯಾರ್ಯಾರು ಲೋಪ ಇದೆ, ಟೋಟಲ್ 325 ಪುಟಗಳ ವರದಿಯನ್ನು ಕೊಡ್ತದೆ. ಅದರಲ್ಲಿ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ FSL ರಿಪೋರ್ಟ್ ತರಿಸಿ ಅಂತ ಹೇಳ್ತಾರೆ. ತರಿಸಿ ಅವರಿಗೆ ದಂಡನೆಯನ್ನು ಕೊಡಬೇಕು. ಯಾರು ಹೇಳೋದು? ಹೋರಾಟಗಾರ ಹೇಳೋದಲ್ಲ, ತನಿಖೆ ಮಾಡಿದಂತಹ CBIನೇ ಹೇಳ್ತದೆ, ರೆಫರ್ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ. ನೋಡಿ, ಈ ತನಿಖೆಯಲ್ಲಿ ಲೋಪದೋಷ ಇದೆ, ನಾವು ತಗೊಳ್ಬೇಕಾದ್ರೆ ನಮಗೆ ಕಂಡಿದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ CBIಗೆ ಫೈಲ್ ಹ್ಯಾಂಡ್ ಓವರ್ ಮಾಡಿದಾಗ ಅದು ಸ್ಟಡಿ ಮಾಡ್ತದೆ, ಅದಕ್ಕೆ ಅದರದೇ ಆದಂತಹ ಒಂದು ಪದ್ಧತಿ ಇದೆ, ಇನ್ವೆಸ್ಟಿಗೇಷನ್ ರೀತಿ ಇದೆ, ಪ್ರೊಸೀಜರ್ ಇದೆ. ಎಲ್ಲೆಲ್ಲಿ ಲೋಪದೋಷ ಆಗಿದೆ FSL ರಿಪೋರ್ಟ್ ತರಿಸಿ, ಆನಂತರ ಡಾಕ್ಟರ್ ಆದಮ್ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಈ ಕೆಲಸ ಯಾರು ಮಾಡಬೇಕು? ಆಮೇಲೆ ಸರ್ಕಾರದಿಂದನೇ ಆರೋಗ್ಯ ಇಲ್ಲಿದೆ ನೋಡಿ, ಒಂದನೇ ದಾಖಲೆ ಇದು, ಫೈಲ್ ಇಂತ್ರ ತೆಗೆದಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪತ್ರ ಸಂಖ್ಯೆ 29 MSI 2017 2017ರಲ್ಲಿ 2017ರಲ್ಲೇ ಅವ್ರ ಮೇಲೆ ತನಿಖೆ ಆಗಬೇಕು, ದಂಡನೆ ಆಗಂತ ಹೇಳಿಬಿಟ್ಟಿದೆ. ಆದರೆ ಇದನ್ನು ಸರ್ಕಾರದ ಮುಚ್ಚಿಟ್ಕೊಂಡಿದೆ. ಇದು ಒಂದನೇದ್ದು. ಎರಡನೇದ್ದು, DGP CID ಸಲೀಂ ಸಾಹೇಬರು, ಹಿರಿಯ IPS ಅಧಿಕಾರಿಗಳು, ಅವರು ರೆಕಮೆಂಡ್ ಮಾಡ್ತಾರೆ ಇದನ್ನು ಮರು ತನಿಖೆ ಆಗಬೇಕು ಅಂತೇಳಿ 2023 ಡಿಸೆಂಬರಲ್ಲಿ ಮಾಡ್ತಾರೆ ಅವರು. ಅದರಲ್ಲಿನೂ ಕೂಡ ಯಾವ ರೀತಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಒಂದು ದೊಡ್ಡ ಮಟ್ಟದ ಜನಾಗ್ರಹ ಆಗ್ತಾ ಇದೆ. ಅದು ಅಷ್ಟೇ ಅಲ್ಲ, ಒಬ್ಬ DGP ರ್ಯಾಂಕ್ನಲ್ಲಿರುವಂತಹ ಅತ್ಯುನ್ನತ ಅಧಿಕಾರಿ, ಅತ್ಯುನ್ನತ ಹಿರಿಯ IPS ಅಧಿಕಾರಿ ಹೇಳಿದ್ದಾರೆ ಅಂತ ಹೇಳಿದರೆ, ಅದು ಕೂಡ CIDದು, ರಾಜ್ಯದ CID ತನಿಖೆಯನ್ನು ಕೂಡ CID ಮಾಡಿತ್ತಲ್ಲ. ಅವ್ರು ಸುಮ್ಮನೆ ಹೇಳೋದಿಲ್ಲ, ಸುಮ್ಮನೆ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳೋದಿಲ್ಲ, ಎಲ್ಲ ತನಿಖೆಯನ್ನು ಅಧ್ಯಯನ ಮಾಡಿ ಹೇಳಿರ್ತಾರೆ ಇದು ಮರು ತನಿಖೆ ಆಗಬೇಕು ಅಂತ ಹೇಳಿ. ಅದು ಕೂಡ ಸರ್ಕಾರಿ ದಾಖಲೆ, ಅದು ಸರ್ಕಾರಿ ದಾಖಲೆನೇ ಅದು. ಹಾಗಿದ್ರೆ ಇಲ್ಲಿ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರಾ ಸೌಜನ್ಯ ಹೋರಾಟಗಾರರು? ಆಲ್ರೆಡಿ ಈ ರಾಜ್ಯದ CIDಯ ಮುಖ್ಯಸ್ಥ ಹಿರಿಯ ಅಧಿಕಾರಿಗಳೇ ಹೇಳ್ತಾರೆ ಮರು ತನಿಖೆ ಆಗಬೇಕು ಅಂತೇಳಿ. ಇದು ಮುಚ್ಚಿಟ್ಟಂತಹ ದಾಖಲೆ 2, ಪತ್ರ ಸಂಖ್ಯೆ ನೋಡಿ 4/12/2023ಕ್ಕೆ ಹೇಳ್ತಾರೆ. ಡಿಸೆಂಬರ್ 2023 ಹೋರಾಟ, ಎರಡನೇ ಹಂತದ ಹೋರಾಟ ಪ್ರಾರಂಭ ಆಗಿದೆ. ಯಾವಾಗ ಸರ್? ಸಂತೋಷ್ ರಾವ್ ಒಂದು
ಖುಲಾಸೆ ಆದಮೇಲೆ 2023 ಜೂನು. ಇಲ್ಲಿ ಅವ್ರು ಹೇಳ್ತಾರೆ 2023 ಹೇಳ್ತಾರೆ, ಡಿಸೆಂಬರಲ್ಲಿ ಹೇಳ್ತಾರೆ. ಅಂದರೆ ಈ ಉತ್ತರಾಯ ತಿಥಿಯಲ್ಲೊಳಗಿತ್ತಲ್ಲ ಇಡೀ ಕರಾವಳಿಯಲ್ಲಿ ಪೂರ್ತಿ ಹೋರಾಟ ಬಹಳ ಜೋರಾಗಿ ನಡೀತು. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮತ್ತು ಕೇಸ್ ಸ್ಟಡಿ ಮಾಡಿ ಹೇಳ್ತಾರೆ ಮರು ತನಿಖೆ ಆಗಬೇಕು ಅಂತ ಹೇಳಿ. ಇಲ್ಲಿ ಒಂದು ಕಡೆ ಯಂತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಎಲ್ಲ ಹೋರಾಟಗಾರರು ಆಗ್ರಹ ಮರು ತನಿಖೆ ಆಗಲಿ ಅಂತ. ಇಲ್ಲಿ ನೋಡಿದರೆ ಸ್ವತಃ ರಾಜ್ಯದ ಹಿರಿಯ ಅಧಿಕಾರಿಗಳೇ ಶಿಫಾರಸು ಮಾಡಿದರೆ ಮರು ತನಿಖೆ ಆಗಬೇಕು ಅಂತ ಹೇಳಿ. ಅದು ಹೋರಾಟದ ಫಲ. ಹೋರಾಟದಿಂದ ನಾವು ಏನೇನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಅವರಿಗೂ ಕೂಡ ಮನವರಿಕೆ ಆಗಿದೆ. ಆಮೇಲೆ ಸುಖ ಸುಮ್ಮನೆ ಹೇಳಲ್ಲ ಸರ್. ಅದಕ್ಕೆ ಏನು ಮಾಡಿದ್ದಾರೆ ಈಗ, ಆ ಹೋರಾಟವನ್ನೇ ನಿಲ್ಲಿಸಲಿಕ್ಕೆ ಒಂದು ಬಹಳ ದೊಡ್ಡ ಪಿತೂರಿ ಷಡ್ಯಂತ್ರ ನಡೀತಿದೆ. ಸ್ಟೇ ತಗೊಂಡು ಬರೋದು ಹೋರಾಟವನ್ನು ನಿಲ್ಲಿಸಿದ್ರೆ ಇನ್ನು ಯಾವ ಅಧಿಕಾರಿ ಬರೆಯೋದು ಬೇಡ, ಇನ್ನೊಂದ್ಸಲ ತನಿಖೆ ಮಾಡಿ ಅಂತ ಹೇಳಿ. ಆಮೇಲೆ ಮೂರನೇದು ಪ್ರಮುಖ ದಾಖಲೆ ಮುಚ್ಚಿಟ್ಟಿದ್ದು. ನಾನು ಹೇಳ್ತಾ ಇರೋದು ದಯವಿಟ್ಟು ಎಲ್ಲರ ಗಮನಕ್ಕೂ ಇರಲಿ. ಮುಚ್ಚಿಟ್ಟಂಥ ಸೌಜನ್ಯ ಪ್ರಕರಣದಲ್ಲಿ ಮುಚ್ಚಿಟ್ಟಂಥ ಪ್ರಮುಖ ದಾಖಲೆಗಳು ಮರು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಕೊಟ್ಟಂಥದ್ದು, ಸರ್ಕಾರಕ್ಕೆ ಕೊಟ್ಟಂಥದ್ದು. ಇವ್ರು ಹೇಳ್ತಾರಲ್ಲ ನ್ಯಾಯಾಲಯಕ್ಕೆ ಯಾಕೆ ಕೊಡ್ತಾ ಇಲ್ಲ, ನಾವು ಕೊಡೋದಲ್ಲ. ಅದು ಕೂಡ ಸೌಜನ್ಯ ಪರ ಹೋರಾಟಗಾರರು ಮಾಡಿದ ದಾಖಲೆ ಅಲ್ಲ, ಇದು ಸರ್ಕಾರಿ ದಾಖಲೆಗಳಿದೆಲ್ಲ. ಸರ್ಕಾರಿ, ಅದರಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೆಡ್ CID ಮುಖ್ಯಸ್ಥರು ಕೊಟ್ಟಿದ್ದು. ಮೂರನೇದು ನೋಡಿ, 31/1/2024 ಏನು ಹೇಳ್ತಾರೆ, DG ಆ್ಯಂಡ್ IGP ಅಲೋಕ್ ಮೋಹನ್ ಸಾಹೇಬ್ ಹೇಳ್ತಾರೆ, ಶಿಫಾರಸು ಮಾಡ್ತಾರೆ. ಅಂದರೆ ಮರು ತನಿಖೆಗೆ ಅಭಿಪ್ರಾಯ ಕೇಳ್ತಾರೆ AG ಅವರಿಗೆ, ಅಟಾರ್ನಿ ಜನರಲ್ ಅವರಿಗೆ. ನೋಡಿ ಇದನ್ನು ಮರು ತನಿಖೆ ಮಾಡಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂಥೇಳಿ ಈ ರಾಜ್ಯದ DG ಆ್ಯಂಡ್ IGP ಅಲೋಕ್ ಮೋಹನ್ ಸಾಹೇಬರು ಹೇಳ್ತಾರೆ. ಇಡೀ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಹೇಳ್ತಾರೆ ಇದು ಮರು ತನಿಖೆ ಮಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ. 31/1/2024 ಅಂದರೆ ಇಲ್ಲಿ ಇದನ್ನು ಮಾಡಿದ್ದು, ಸಾರಿ 2/1/2024 ಅದು ಹೋಗುತ್ತೆ. ಸಾರಿ ಅಂದರೆ 31/1/2023 ಕಳಿಸ್ತಾರೆ ಅವ್ರಿಗೆ. ಅಂದರೆ ಸ್ವಲ್ಪ ಇದನ್ನಾಗಿದೆ, ಅವರಿಗೆ ರಿಸೀವ್ ಆಗೋದು 3/1/2024. ಅಂದರೆ DG ಆ್ಯಂಡ್ IGP ಅಲೋಕ್ ಮೋಹನ್ ಅವರು, ಹೌದು, AG ಅವ್ರಿಗೆ ಕಳಿಸ್ತಾರೆ. AG ಅವರಿಗೆ ಕಳಿಸ್ತಾರೆ ಅದನ್ನ, ಅಟಾರ್ನಿ ಜನರಲ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ AG ಅವರು ಇದನ್ನು ಬುಡಕಿಟ್ಕೊಂಡು ಕುಂತ್ಬಿಡ್ತಾರೆ. ಇದು ಕಾಣೋದೇ ಇಲ್ಲ. ಅದು ಯಾರಿಗೂ ಸಾರ್ವಜನಿಕರ ಗಮನಕ್ಕೆ ತರೋದಿಲ್ಲ. ಅವರು ಒಂದು ಅಭಿಪ್ರಾಯವನ್ನೇ ತಿಳಿಸೋದಿಲ್ಲ. ತಿಳಿಸ್ಬೇಕಲ್ಲ, ಉಪ್ಪು ಹಾಕಿ ಇಟ್ಟಿರ್ತಾರೆ, ಅಲ್ಲೇ ಉಪ್ಪಿನಕಾಯಿ ಭರಣಿಯಲ್ಲಿ ಉಪ್ಪು ಖಾರ ಹಾಕಿ ಇಟ್ಟು ಕುಂತ್ಬಿಟ್ಟಿರ್ತಾರೆ ಅಷ್ಟೇ. ಜಾಮ್. ಯಾವುದೇ ಅಭಿಪ್ರಾಯಗಳನ್ನು ತಿಳಿಸುವುದಿಲ್ಲ. ಆನಂತರ ಆ AG ಯಾರು ಅಂತ ಹೇಳಿದರೆ, ಹಿಂದೆ ಒಬ್ಬ ಲೋಕಾಯುಕ್ತ, ಹೈಲಿ ಕರಪ್ಟ್ ಲೋಕಾಯುಕ್ತ ಇದ್ದರು, ಅವರ ಮೇಲೆ ಅನೇಕ ಆರೋಪಗಳಿದ್ದು, ವಿಶ್ವನಾಥ್ ಶೆಟ್ಟಿ ಅಂತ ಹೇಳಿ ಸರ್. ಅವ್ರ ಮಗನೇ AG ಇರೋದು. ಆ ವಿಶ್ವನಾಥ್ ಶೆಟ್ಟಿ ಸಾಹೇಬರು ಮಹಾನುಭಾವರು ಏನು ಮಾಡಿದರು ಅಂತ ಹೇಳಿದರೆ, ಈ ನಕಲಿ ದೇವಮಾನವನಿಗೆ ಜಾಗ, ಇನ್ನೊಬ್ಬರು ಜಾಗ, ಒಬ್ಬರದ್ದು ಜಾಗ ಹೊಡ್ಕೊಳಕ್ಕೆ ನೋಡಿದರು. ಅವ್ರು ಕೊಡಲಿಲ್ಲ. ಅವ್ರು ಗಟ್ಟಿಯಾಗಿ ನಿಂತ್ಕೋಬೇಕು, ನಾನು ಯಾಕೆ ಕೊಡಲಿ ಅಂತೇಳಿ ಮೂಡುಬಿದ್ರೆಯಲ್ಲಿ ನನ್ನ ಜಾಗದಲ್ಲಿ ನಾನು ಶಾಲೆ ಕಟ್ಟಿಸ್ಬೇಕು ಅಂಥೇಳಿ. ಹಾಗಿದ್ರೆ ಇವ್ರು ಏನು ಮಾಡ್ತಾರೆ, ನಕಲಿ ದೇವಮಾನವನ ಹತ್ರ ಅವರು ಲೋಕಾಯುಕ್ತ ಚೀಫ್ ಹೋಗಿರ್ತಾರೆ ವಿಶ್ವನಾಥ್ ಶೆಟ್ಟಿ ಅವರು ಹೋದಾಗ. ಹಾಗಿದ್ರೆ ಲೋಕಾಯುಕ್ತ ತನಿಖೆ ಮಾಡಿಸ್ತಾರೆ ಸರ್. ಸಿವಿಲ್ ಮ್ಯಾಟ್ರು ಒಂದು. ಆ ನಂತರ ಆ ಜಾಗೆ ಓನರ್ ಯಾರು ಈ ನಕಲಿ ದೇವಮಾನವನಿಗೆ ನಾನು ಕೊಡಲ್ಲ ಅಂತ ಹೇಳ್ತಾರಲ್ಲ, ಅವರು ಪಾಪ ಅವರು ಗೌರ್ಮೆಂಟ್ ಆಫೀಷಿಯಲ್ಲೇ ಅಲ್ಲ, ಲೋಕಾಯುಕ್ತ ವ್ಯಾಪ್ತಿಗೆ ಬರೋದೇ ಇಲ್ಲ. ಆದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಂದು ಪಂಚಾಯಿತಿ ಮಾಡಕ್ಕೆ ಬರ್ತಾರೆ, ನೀವು ಒಪ್ಕೊಂಡ್ಬಿಡಿ, ನೀವು ಜಾಗ ಕೊಟ್ಬಿಡಿ ಅವ್ರಿಗೆ. ಲೋಕಾಯುಕ್ತ ಅವರ ಮಗಾನೇ ಈ AG ಮಹಾನುಭಾವ ಮುಚ್ಚಿಟ್ಕೊಂಡು ಕುಂತಿದ್ನಲ್ಲ, ಅವರ ಮಗಾನೇ. ಅಂದರೆ ಈ ನಕಲಿ ದೇವಮಾನವನ ಛೇಲ, ಬಕೆಟು, ಚಮಚ ಅವನು. ಸಿಟ್ಟು ಬರಲಿಲ್ಲ ಅಂದರೆ ಇನ್ನೇನು ಮಾತಾಡ್ಬೇಕು ನಾವು? ಸಿಟ್ಟು ಬರೋದಲ್ಲ, ಹೋರಾಟ ಮಾಡೋದು, ಇನ್ನೇನು ಮಾಡೋದು ಅಂತೇಳಿ. ಇದಕ್ಕೆ ಏನು ಮಾಡೋದು? ಹೋರಾಟ ಮಾಡೋದು ತಪ್ಪ. ಹಾಗಿದ್ರೆ ಈ ನಕಲಿ ದೇವಮಾನವನ ಛೇಲನ ಇಟ್ಕೊಂಡು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಮರು ತನಿಖೆ ಆಗಬೇಕು, ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದ್ರೆ ಮುಚ್ಚಿಟ್ಕೊಂಡು ಕುಂದಿರ್ತಾನೆ ಅವನು AG. ಅಭಿಪ್ರಾಯ ನಾವು ಹೋರಾಟ ಮಾಡೋದು ತಪ್ಪ. ಹಾಗಿದ್ರೆ ಬೀದಿ ರಂಪನ ನಾವು ಮಾಡ್ತಾ ಇರೋದು.
ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬರೆದಿದ್ದಲ್ಲ, ತಾಯಿ ಕುಸುಮಾವತಿ ಬರೆದಿದ್ದಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ಜಯಂತಿ ಅವರು ಬರೆದಿದ್ದಲ್ಲ. ಈ ರಾಜ್ಯದ DG and IGP ಪೊಲೀಸ್ ಮಹಾನಿರ್ದೇಶಕರು ಬರೆದಿದ್ದನ್ನ ಏನು ಹೇಳದೇ ಮುಚ್ಚಿಟ್ಕೊಂಡು ಕುಂದತ್ತ ಅನ್ಬಿಡುತ್ತೆ. ಬೀದಿರಂಪ ಮಾಡುತ್ತಪ್ಪ, ನೀವು ಕೇಳಿದ್ರಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. ನೆಕ್ಸ್ಟು 4ನೇದ್ದು, ಇದರಲ್ಲಿ ಏನಾಗ್ತದೆ, ಮರು ತನಿಖೆ ಮಾಡಿ ಅಂತ DG and IGPನ ಹೇಳಿದ್ದಾರೆ. ಹೈಕೋರ್ಟಲ್ಲಿ ಸೌಜನ್ಯ ಪ್ರಕರಣ ಮರು ತನಿಖೆಯ ಬಗ್ಗೆ ವಾದ ವಿವಾದ ನಡಿಬೇಕಾದ್ರೆ SP to ಮಜ್ಗೆ ಅವ್ರು ಏನು ಮಾತಾಡೋದಿಲ್ಲ. ಇದನ್ನು ಹೇಳ್ಬೇಕು ತಾನೆ, ನೋಡಿ ನಾವು ಅಭಿಪ್ರಾಯ ಕೇಳಿದ್ದೀವಿ ಮರು ತನಿಖೆಗೆ ಅಂತ ಹೇಳ್ಬೇಕು ತಾನೆ. ಆನಂತರ CBIನವರು ಮಾಹಿತಿ ಅಂದರೆ ಏನೋ ದಂಡನೆ ಮಾಡಬೇಕು ಅಂತ, ಮಜ್ಜಿಗೆ ಅಂದರೆ SPP ರಾಜ್ಯ ಸರ್ಕಾರದ ಪರವಾಗಿ ಅಭಿಯೋಜಕರು, SP ಇದೇ ಸರ್ಕಾರದ ಇದೇ ಸರ್ಕಾರದನೇ SPP ಅವರು ಕೋರ್ಟಿಗೆ ಮುಚ್ಚಿಡ್ತಾರೆ. ಕೋರ್ಟಿಗೆ CBI ಪತ್ರ ಬರೆದಿದ್ದನ್ನು ಮುಚ್ಚಿಡ್ತಾರೆ. ಇದೇ ರಾಜ್ಯದ DG and IGP ಸಾಹೇಬರು ಮರು ತನಿಖೆಗೆ ಅಭಿಪ್ರಾಯ ಕೇಳಿದ್ದನ್ನು ಮುಚ್ಚಿಡ್ತಾರೆ. ಕೋರ್ಟಿಗೆ, ಹೈಕೋರ್ಟಿಗೆ ಮುಚ್ಚಿಡ್ತಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಇಷ್ಟು ದೊಡ್ಡ ಹುದ್ದೆಯಲ್ಲಿರುವಂಥ SPP ಇದ್ದು ಕೆಲಸ ಇದೆ, ಮುಚ್ಚಿಡೋದೇ ಕೆಲಸ ಸರ್. ಇಷ್ಟಲ್ಲ, ನೀವು ಇದ್ರಿ, ನಮ್ಮ ಸುಬ್ರಹ್ಮಣ್ಯ ಹಂಡ್ಗೆ ಅವರಿದ್ದರು, ಕುಡ್ಲಾ ರಾಂಪೇಜ್ ಇದ್ದರು, ಸಂಚಾರಿ ಸ್ಟುಡಿಯೋ ಮತ್ತು ಇನ್ನೂ ಎಲ್ಲ ಪ್ರಮುಖರು ಕೋರ್ಟ್ ಹಾಲ್ನಲ್ಲಿ ಇದ್ವಿ ನಾವು. ಹಾಗಾದ್ರೆ ನ್ಯಾಯ ಯಾರು ಕೊಡು ಸರ್? ಇವರೇ ಮುಚ್ಚಿಸಿದ್ರು. ಮಾತಾಡೋದಿಲ್ಲ, ಮರು ತನಿಖೆಯ ವಿರುದ್ಧವಾಗಿ ಮಾತಾಡ್ತಾರೆ. ಅಲ್ಲ, ಹಾಗಾದ್ರೆ ನ್ಯಾಯ ಯಾರು ಕೊಡುದು ಅಂತೇಳಿ ಇವರು ಒಂದು ಇದಲ್ಲ, ಸರ್ಕಾರದ ಒಂದು ಮೈನ್ ಜನ ಅಲ್ವ ಇವರು, ಏನು ಕಾನೂನಿನ ಇದರಲ್ಲಿ ಇವ್ರು ಯಾಕೆ ಮಾಡಿದ್ರೆ ನ್ಯಾಯ ಯಾರು ಕೊಡೋದು? ಈಗ ಕೇಳ್ತಾ ಇದಾರಲ್ಲ, ಯಾಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಯಾಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ? ನ್ಯಾಯಾಲಯದಲ್ಲಿ ಸಂತ್ರಸ್ತೆಯ ಪರವಾಗಿ ಇರಬೇಕಾದಂತಹ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟೇ ಈ ನಕಲಿ ನಿಜವಾದ ಅತ್ಯಾಚಾರಿಗಳ ಛೇಲಾಗಿ ವರ್ತಿಸ್ತಾ ಇದ್ದಾರೆ. ಅವರು ಬಕೆಟ್ ಆಗಿ, ಅವರು ಚಮಚಾಗಿರಿ ಮಾಡ್ತಾ ಇದ್ದಾರೆ. ಇನ್ನೇನಂತ ಹೋಗ್ಬೇಕು? ಆಲ್ರೆಡಿ ಅಧಿಕಾರಿಗಳು, ತನಿಖಾ ಸಂಸ್ಥೆನೇ ಹೇಳಿಬಿಟ್ಟಿದೆ ಇದು ಮರು ತನಿಖೆ ಆಗಬೇಕು. CID DGPನೇ ಹೇಳಿದ್ದಾರೆ. ಅವರೇ ಹೇಳೋದು ಅವರೇ ಮುಚ್ಚಿಸಿಡೋದು, ಅವರೇ ಹೇಳೋದು ಅವರೇ ಮುಚ್ಚಿಸಿಡೋದು. ಒಳ್ಳೆ ಕೆಲಸ ಅಲ್ವ ಇದು? ಕೋರ್ಟಿಗೆ ಮುಚ್ಚಿಟ್ಟಂತೂ. ಇನ್ನೊಂದು 5ನೇದು ಸರ್, ವೆರಿ ಇಂಪಾರ್ಟೆಂಟ್, ಅಕ್ವಿಟಲ್ ಕಮಿಟಿ ಸಲುವಾಗಿ ನಾವು 6ನೇ ತಾರೀಕಿಗೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಏನೋ ಒಂದು ಪಿಳ್ಳೆ ನೆವ ಅಂಥೇಳಿ ಯಾವುದೋ ಒಂದು ಸುಳ್ಳು ಚಾಟನ್ನು, ಫೇಕ್ ಚಾಟನ್ನು ತೋರಿಸಿ 6ನೇ ತಾರೀಕಿನ ಪ್ರತಿಭಟನೆಯನ್ನು ಸ್ಟೇ ತಗೊಂಡು ಬಂದಿದ್ದಾರೆ. ಅವಾಗ ನಮ್ಮ ಉದ್ದೇಶ ಏನಿತ್ತು, ಅಕ್ವಿಟಲ್ ಕಮಿಟಿ ಮಾಡಬೇಕು ಮತ್ತು ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ಲೈನ್ ಮಾಡಬೇಕು ಅಂತ ಇತ್ತು. ಅಕ್ವಿಟಲ್ ಕಮಿಟಿನೂ ಕೂಡ ಯಾವ ರೀತಿ ಮುಚ್ಚಿಟ್ಟಿರು ನೋಡಿ, ಅದು ಕೂಡ ದಾಖಲೆಗಳನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಕೃಪೆ ನಮ್ಮ ಹಿರಿಯ ನ್ಯಾಯವಾದಿಗಳಾದಂತಹ MR ಬಾಲಕೃಷ್ಣ ಅವ್ರದ್ದು ಆಲ್ರೆಡಿ ಹೇಳಿದ್ದೀವಿ ನೋಡಿ. ಅದನ್ನು ಕೂಡ ಮುಚ್ಚಿಟ್ಟಿದ್ದಾರೆ, ಸಾರ್ವಜನಿಕರಿಂದ ಮುಚ್ಚಿಟ್ಟು. ಹಾಗಾದ್ರೆ ಇಷ್ಟು ಮುಚ್ಚಿಟ್ಟ ಅಧಿಕಾರಿಗಳ ಅನಾಮಿಕರಲ್ಲ ಇವರೆಲ್ಲ? ಅನಾಮಿಕರಲ್ಲ ಸರ್, ಸರ್ಕಾರದ ಸಂಬಳ ತಿನ್ನೋರೆ, ಜನಸಾಮಾನ್ಯರ ಟ್ಯಾಕ್ಸ್ ತಗೋತಾರೆ, ಅವರೇ ಮುಚ್ಚಿಟ್ಟಿದ್ದಾರೆ. ಇದೆಲ್ಲ ಈಗ ನೀವು ಹೇಳ್ತಿರುವಂತ ಎಲ್ಲಾ ಪ್ರಕರಣಗಳನ್ನು ಮುಚ್ಚಿಟ್ಟವರು ಸರ್ಕಾರದ, ನಮ್ಮ ಟ್ಯಾಕ್ಸಿನ ಸಂಬಳ ತಿನ್ನುವಂತ ಅಧಿಕಾರಿ ವರ್ಗದವರೇ ಇದನ್ನು ಮಾಡೋದು. ನನಗನ್ಸುತ್ತೆ ಸಂತೋಷ್ ರಾವ್ ಹೇಳಿರೋದಕ್ಕೆ ಮುಚ್ಚಿಟ್ಟಿದ್ದಾರೆ. ಯಾಕಂದ್ರೆ ಅದರಿಂದ ಬಚಾವ್ ಆಗೋದು ಅವನಲ್ಲ, ಸಂತೋಷ್ ರಾವ್. ಜನ ಅರ್ಥ ಮಾಡ್ಕೊಳ್ಳಿ, ಅತ್ಯಾಚಾರಿಗಳ ಆರೋಪ ಇರೋದು ಅವನು ಅಂತ ಹೇಳಿ. ಯಾಕಂದ್ರೆ ಸಂತೋಷ್ ರಾವ್ ಅಷ್ಟು ಪವರ್ಫುಲ್ ಅಲ್ಲ. ಈ ಚಾದಂಗಡಿಯಲ್ಲಿ, ಸಣ್ಣ ಚಾದಂಗಡಿಯಲ್ಲಿ ಕಪ್ಪು ಬಸ್ಸಿ ತುಳಿಯುವಂತ ಸಂತೋಷ್ ರಾವ್ AG ವರದಿ ಮುಚ್ಚಿಡ್ತಾರೆ, CBI ಕೊಟ್ಟಂತ ಶಿಫಾರಸನ್ನು ಮುಚ್ಚಿಡ್ತಾರೆ, ADGPದು DGPದು ವರದಿ ಮುಚ್ಚಿಡ್ತಾರೆ. ಸಂತೋಷ್ ರಾವ್ ಕಪ್ಪು ಬಸಿ ತೊಳೆಯುವಂತಹ ಹೋಟೆಲ್ನಲ್ಲಿ ತೊಳೆಯುವಂಥ ಸಂತೋಷ್ ರಾವ್ ಅಷ್ಟು ಪವರ್ಫುಲ್. ನೆಕ್ಸ್ಟ್ ನೋಡಿ, ಇದು ಅಕ್ವಿಟಲ್ ಕಮಿಟಿಯಲ್ಲಿ CBIಗೂ ಕೂಡ ಮುಚ್ಚಿಟ್ಟಿದ್ದಾರೆ. ಅಕ್ವಿಟಲ್ ಕಮಿಟಿ ನಿರ್ಣಯ ಹೋಗ್ಬೇಕಲ್ಲ CBIಗೆ. CBI ನನಗೆ ಶಿಫಾರಸು ಮಾಡಲಿ ಅಂದವರು CBI ಕಳಿಸ್ಬೇಕಲ್ಲ. CBIಗೂ ಮುಚ್ಚಿಟ್ರು, ಸಾರ್ವಜನಿಕರಿಂದ ಮುಚ್ಚಿಟ್ರು, ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜಿದಾರರು, ಸಂತ್ರಸ್ತೆಯ ಕುಟುಂಬಕ್ಕೂ ಮುಚ್ಚಿಡೋದೇ ಇವ್ರದ್ದು ಕೆಲಸ ಅಲ್ಲ. ಒಂದು ಸರಿ ಸಂತೋಷ್, ಈಗ ಅರ್ಜಿದಾರರಿಗೆ ಅವರು ನೋಟಿಸ್ ಕೊಡ್ಲಿಕ್ಕೆ ಪಾಪ ಅವರು ಇಲ್ಲಿ ಇಲ್ಲ, ಪಾಪ ಅವರು ಹೋಗೇ ಆಗಿದೆ, ಇವ್ರು ಅಲ್ಲೇ ಹೋಗ್ಬೇಕಷ್ಟೇ. ಇನ್ನು ಅವ್ರಿಗೆ ನೋಟಿಸ್ ಬಿಡ್ಬೇಕಾದ್ರೆ ಎಲ್ಲಿ ಮೇಲೆ ಹೋಗ್ಬೇಕಷ್ಟೇ ಇವರು. ಅದೇ ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರಲ್ಲ. ಆನಂತರ ಅಲ್ಲ, ಅದು ದೊಡ್ಡ ತಪ್ಪಲ್ಲ ಸರ್. ಈಗ ಅರ್ಜಿದಾರರಿಗೆ ಒಂದು ನೋಟಿಸ್ ಕೊಡ್ಲೇಬೇಕಲ್ಲ, ಕೊಡ್ಲೇಬೇಕು. ಮುಚ್ಚಿಟ್ಟು ಯಾಕೆ ಕೊಡ್ಲಿಲ್ಲ?
ಸಂತೋಷ್ ರಾವ್ ಬಚಾವ್ ಮಾಡ್ಬೇಕಲ್ಲ, ಅದಕ್ಕೆ ಕೋರ್ಟ್ ಆದ್ರೂ ಕೊಡ್ಬೇಕಲ್ಲ ಸರ್. ಸಂತೋಷ್ ರಾವ್ ಬಚಾವ್ ಮಾಡ್ಬೇಕಲ್ಲ. ಸಂತೋಷ್ ರಾವ್ ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿ. ಹಾಗಾದ್ರೆ ಈ ಕಾರ್ಯಾಂಗದ ಒಳಗಡೆ ಇಷ್ಟು ಲೋಪದೋಷಗಳು ಇವತ್ತು ನಮ್ಮ ಡಾಕ್ಯುಮೆಂಟ್ರಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಾವು ಪ್ರತಿಯೊಂದನ್ನು ಬಹಿರಂಗ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಏನು, ಹೋರಾಟಗಾರರ ಕೆಲಸ ಏನು, ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅಂತೇಳಿ ಹೋರಾಟದ ಈ ತನಿಖಾ ಲೋಪದೋಷ ಅಲ್ಲ ಸರ್, ಈ ಲೋಪದೋಷಗಳನ್ನು ಸರಿ ಮಾಡೋದು ಯಾರು ಸರ್? ಹಾಗಾದ್ರೆ ಸರ್ಕಾರ ಮಾಡಬೇಕು, ಸಂಬಂಧಪಟ್ಟಂತ ನ್ಯಾಯಾಲಯ ಮಾಡಬೇಕು. ನಾವು ಮಾಡೋಕ್ಕಾಗೋದಿಲ್ಲ. ನಾವು ಜನಸಾಮಾನ್ಯರ ಪರವಾಗಿ ನಾವು ಮಾಡ್ಲಿಕ್ಕೆ ನಮ್ಮನ್ನು ಹೋರಾಟ ನೋಡಿ, ನಾವೆಲ್ಲಿಂದ ಮಾಡಬೇಕು? ಜನಸಾಮಾನ್ಯರನ್ನು ಒಟ್ಟು ಕೂಡಿ ನ್ಯಾಯ ಕೇಳಬೇಕು, ಬೀದಿಗೆ ಇಳಿಬೇಕು. ಅದನ್ನೇ ಸ್ಟೇ ಮಾಡ್ತಾರಲ್ಲ, ಅದಕ್ಕೆ ಯಾವ ರೀತಿ ಉತ್ತರ? ಈಗ ಹೇಗೆ ಸರ್ ಇದನ್ನು ಅತ್ಯಾಚಾರ ಮಾಡ್ಕೊಂಡೇ ಇರ್ಲಿ ಅಂತ ಹೇಳಿ ಬಿಡುವುದಾ? ಇನ್ನು ಯಾರು ಅತ್ಯಾಚಾರ ಮಾಡಿದ್ರೆ ಅವರ ಹೆಣ್ಮಕ್ಳನ್ನ ಇದೇ ರೀತಿ ಅತ್ಯಾಚಾರ ಮಾಡ್ತಾನೆ ಇರ್ಲಿ ಅಂತ ಬಿಡುವುದಾ ನಾವು? ಇದನ್ನಾಗಾದ್ರೆ ಕೇಳಲಿಕ್ಕೆ ಇಲ್ವಾ? ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ಸರ್. ಮಾಧ್ಯಮ ಎಲ್ಲಿ ಮಾಡ್ತಾರೆ? ಟಿವಿ ಚಾನಲ್ಗಳಿದಾವಲ್ಲ, ಏನ್ ಮಾಡ್ತಾ ಇದೆ? ನಮಗೆ ತಿಳುವಳಿಕೆ ಹೇಳ್ತಾರಲ್ಲ, ಕೋರ್ಟಿಗೆ ಹೋಗ್ರಿ, ಮುಚ್ಚಿದಲ್ಲ ಕೋಟೆಯಲ್ಲಿ ಹೋಗ್ರಿ. ಹಾಗಾದ್ರೆ ಬಡವರಿಗೆ ಈ ದೇಶದಲ್ಲಿ ನ್ಯಾಯ ಇಲ್ವೋ ಸರ್? ಹಾಗಾದ್ರೆ ಸಾಮಾನ್ಯ ಜನಗಳ ಹೆಣ್ಮಕ್ಳು ಸತ್ರೆ ಇದೇ ರೀತಿ ಅಧಿಕಾರಿ ವರ್ಗ, ಪೊಲೀಸ್ ಇಲಾಖೆ, CBI, COD, CID, ರಾಜಕೀಯ ಎಲ್ಲ ಸೇರ್ಕೊಂಡು ಎಲ್ಲ ನುಂಗಿ ನೀರು ತಿಂದು ಈ ಪ್ರಕರಣವನ್ನೇ ಮುಗಿಸಿಬಿಡೋದು. ಹಾಗಾದ್ರೆ ಇನ್ನು ನೋಡಿ, ನಾನೊಂದು ಹೇಳ್ತೇನೆ. ಮೊನ್ನೆ ಒಂದು ಒಳ್ಳೆ ಲಾಯರ್ ಹತ್ರ ಮಾತಾಡಿದೆ ನಾನು. ಅವರು ಹೇಳ್ತಾರೆ, ನಾನು ಪಾಪದ ಲಾಯರ್, ನಾನು ಇನ್ನೊಂದು ನನ್ನ ಕ್ಲೈಂಟಿನ ಒಂದು ಕೇಸ್ ತಗೊಂಡು ನನಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೆ ಹೆದರಿಕೆ ಆಗ್ತಾ ಉಂಟು. ಯಾಕಂದರೆ ಎದುರುಗಡೆ ದೊಡ್ಡ ಪಾರ್ಟಿ ಇದೆಲ್ಲ ದುಡ್ಡು ಕೊಡುವ ಬಂದರೆ ಉಂಟಲ್ಲ, ದುಡ್ಡಿನವ ಬಂದರೆ ನಮ್ಮ ಕೇಸನ್ನು ತೆಗೆದು ಬಿಸಾಡ್ತಾರೆ. ಇದೇ ರೀತಿ ಈಗ ಸೌಜನ್ಯನ ಕೇಸ್ ಆದಾಗೆ ನಮಗೆ ಈಗ ಹೆದರಿಕೆ ಆಗ್ತದೆ, ಹೇಗೆ ಕೋರ್ಟಿಗೆ ಹೋಗೋದು ಅಂತ ಹೇಳ್ತಾರೆ ಅವರು. ಇದರ ಪರಿಣಾಮ ಇದೆಲ್ಲ. ನ್ಯಾಯಾಲಯ ಅಂತ ಹೇಳಿದರೆ ದುಡ್ಡಿದ್ದವರು ಪರವಾಗಿನೇ ಆಗುತ್ತೆ ಅನ್ನೋ ರೀತಿ ಎಲ್ಲರಿಗೂ ಕೂಡ. ಹಾಗಾದ್ರೆ ಪಾಪದವ್ರು ಹಾಗಾದ್ರೆ ಬದುಕುದು ಹೇಗೆ ಸರ್? ಅಲ್ಲ, ಇನ್ನು ನಮ್ದೇನು ನೋಡಿ, ನೀವು ಬರ್ದಂಥದ್ದಲ್ಲ, ನಾನು ಬರ್ದಂಥಲ್ಲ, ಜಯಂತ ಅವರು ನಮ್ಮ ಮಾಧ್ಯಮದವರು ಬರ್ದಂಥದ್ದಲ್ಲ, ಸರ್ಕಾರವೇ ಕೊಟ್ಟ ದಾಖಲೆಗಳು. ಇದೆಲ್ಲ ಫ್ರಾಡ್, ಫೇಕ್. ನಮ್ಮ ಎಲ್ಲ ವ್ಯವಸ್ಥೆಗಳಿಂದ ಬಂದಂಥ ಈ ದಾಖಲೆಗಳು. ಒಂದು ಕಡೆಯಿಂದ ಮಾಡಿ ಅಂತ ಹೇಳೋದು, ಮತ್ತೊಂದು ಕಡೆಯಿಂದ ಮುಚ್ಚಿಸೋದು, ಮತ್ತೊಂದು ಕಡೆಯಲ್ಲಿ ಬೆಂಕಿ. ನಿಮಗೆ ಗೊತ್ತಿದೆ, ಕ್ಲೀನಾಗಿ ಗೊತ್ತಿದೆ. ಡಬಲ್ ಮರ್ಡರಲ್ಲಿ ಆ ಡಾಕ್ಯುಮೆಂಟ್ ಸುಡ್ಲಿಕ್ಕೆ ಕೊಂಡೋಗುವಂಥ ಡಾಕ್ಯುಮೆಂಟ್ ನಮಗೆ ಸಿಕ್ಕಿರುವಂಥದ್ದು. ಯಾವುದು? ನಾರಾಯಣ ಮಾವುತ ಯಮುನನ ಕೇಸಲ್ಲಿ ಸುಡ್ಲಿಕ್ಕೆ ಕೊಂಡೋಗುವಂಥ ದಾಖಲೆ ಸಿಕ್ಕಿರುವಂಥದ್ದು ನಮಗೆ. ಆ ಕಾನ್ಸ್ಟೇಬಲ್ ಅದರದ್ದು ಒಂದು ಫೋಟೋ ತೆಗೆದಿಟ್ಟು ಅರ್ಧ ಸುಟ್ಟಿದ್ದು ಇದೆ, ಅದರಲ್ಲಿ ಅರ್ಧ ಸುಟ್ಟು ಉಳಿಕಿದ್ದಲ್ಲ. ಮತ್ತೆ ಹಾಗಾದ್ರೆ ಎಂತ ಸರ್ ಇದು? ಕಾರ್ಯಾಂಗದ ವ್ಯವಸ್ಥೆ ಆಗಿದ್ರೆ ಫುಲ್ ಫ್ರಾಡ್ ಇವರು. ಇದನ್ನು ಸರಿಯಾಗಿ ಮಾಡೋದು ಯಾಕಂದ್ರೆ ಅಲ್ಲ, ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಅಷ್ಟು ಪವರ್ಫುಲ್. ಸಂತೋಷ್ ರಾವ್ ಅಲ್ಲ, ರಾಜಶ್ರೀ, ದೇವಮಾನವ ಸಂತೋಷ್ ರಾವ್ನ ಬಚಾವ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಸಂತೋಷ್ ರಾವ್. ಕಪ್ಪು ಬಚ್ಚಿ ತೊಳೆಯುವಂತ ಸಂತೋಷ್ ರಾವ್ ಇಷ್ಟೆಲ್ಲ ಪವರ್ಫುಲ್. ಆಮೇಲೆ ಇನ್ನೊಂದು ಸರ್, ಈ ಹಿಂದೆ ನಾವು ಹೇಳಿದ್ವಿ, ಮತ್ತೆ ಒಂದು ಸೆಕೆಂಡ್ ಮುಚ್ಚಿಟ್ಟ ದಾಖಲೆಗಳಲ್ಲಿ ಈ DG and IGP ಇಂದ, ಪೊಲೀಸ್ ಮಹಾನಿರ್ದೇಶಕರಿಂದ ಇದೇ ಜಾಗದಲ್ಲಿ ಕೂತ್ಕೊಂಡೆ ನಾವು ಬಿಡುಗಡೆ ಮಾಡಿದ್ವಿ ಅದನ್ನ. SKDRDP ಅಕ್ರಮ ಮೀಟರ್ ಬಡ್ಡಿ ದಂಧೆ ಕುರಿತು ನೀವು ತನಿಖೆ ಮಾಡಿ ಅನ್ನೋದನ್ನು ಕೂಡ ಮುಚ್ಚಿಟ್ಟಿದ್ರು. ಇದೇ ರೀತಿ ಮೊನ್ನೆ CT ರವಿಯವರು ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಈ ನಕಲಿ ದೇವಮಾನವ ಕುಟುಂಬದ ಮೇಲೆ, ಟ್ರಸ್ಟ್ ಮೇಲೆ ಆದಂತಹ FIRಗಳನ್ನು ಕೂಡ ಮುಚ್ಚಿಟ್ಟಿದ್ದಾರೆ. ಒಬ್ಬರು ಶಾಸಕರು ಕೇಳಿದರು, ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಕೇಳಿದರು, ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮೈಕ್ರೋ ಫೈನಾನ್ಸ್ ಬಗ್ಗೆ ಕೇಳಿದರು. ಆವಾಗ G ಪರಮೇಶ್ವರ್ ಅವರು ಹೇಳ್ತಾರೆ, ಇವ್ರ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅಂತ ಹೇಳ್ತಾರೆ. ಅಲ್ಲ, G ಪರಮೇಶ್ವರ್ಗೆ ನರ ಉಂಟಾ? ಅದು ನರಸತ್ತ ಒಬ್ಬ ಗೃಹ ಮಂತ್ರಿ, ಅದು ನರಸತ್ತ ಗೃಹ ಮಂತ್ರಿ. ನಾನು ಹೇಳುವಂಥದ್ದು, ಈಗ ಸುಗ್ರೀವಾಜ್ಞೆ ಜಾರಿಯಲ್ಲಿದೆ ಅಂತ ಯಾಕೆ ಹೇಳಿದ್ದು ನೋಡ, ಅದನ್ನು ಯಾಕೆ ಜಾರಿ ಮಾಡಿದ್ದು ಹೇಳಿ. ಇಷ್ಟು ಸಾವಿರ ಜನ ಕೂಗಾಡ್ತಿದ್ದಾರೆ, ಲಕ್ಷ ಜನ ಇವತ್ತು ಕೂಗಾಡ್ತಿದ್ದಾರೆ ಬೀದಿಯಲ್ಲಿ, ಸಾಯ್ತಾ ಇದ್ದಾರೆ, ಸಾವಿರಾರು ಮಂದಿ ಸಾಯ್ತಾ ಇದ್ದಾರೆ, ಅಳ್ತಾ ಇದ್ದಾರೆ ರಸ್ತೆಯಲ್ಲಿ ನಿಂತು. ಒಂದಾದ್ರೂ ಸುಮೋಟೋ ಕೇಸ್ ದಾಖಲು ಮಾಡಿದ್ರ ಸರ್? ಒಂದು ಮಾಡಿಲ್ಲ. ಈಗ ನಾವು ಕೊಟ್ಟದಲ್ಲಿ 43 NCR ಆಗಿದೆ, ಒಂದು 6-7 ಕೇಸ್ FIR ಆಗಿದೆ ಅವ್ರ ಮೇಲೇನೆ. ಯಾರು ಅಕ್ರಮ ಬಡ್ಡಿ ದಂಧೆ ಯಾರು ಮಾಡ್ತಾ ಇದ್ದಾರೋ, SKDRDP ಏನು ತಂಡ ಇದೆಯೋ ಅವರೇ ಮಾಡ್ತಾ ಇರುವಂಥದ್ದು. ಆದರೆ ಎಲ್ಲಿಯಾದರೂ ಒಂದು ಸುಮೋಟೋ ಕೇಸ್ ಈ ಸುಗ್ರೀವಾಜ್ಞೆ ಅಡಿಯಲ್ಲಿ ಯಾವುದಾದ್ರು ಒಂದು ಕೇಸ್ ದಾಖಲಾಯ್ತಾ ಸರ್? ಸುಗ್ರೀವಾಜ್ಞೆ ಯಾಕೆ ಜಾರಿ ಮಾಡಿದ್ದು? ಅಷ್ಟು ಟೈಮ್ ತಿಂದ್ರಲ್ಲ ಸುಗ್ರೀವಾಜ್ಞೆ ಜಾರಿ ಮಾಡಲಿಕ್ಕೆ. ಅಲ್ಲಿ ಮೀಟಿಂಗ್ ಮಾಡಿದ್ರು, ಇಲ್ಲಿ ಮೀಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರಲ್ಲ. ಇದರ ಖರ್ಚು ಯಾರು ಸರ್? ಇದು ಯಾಕೆ ಮಾಡಿದ್ದು? ಸೌಜನ್ಯ ಹೋರಾಟಗಾರ ಮೇಲೆ ಸುಮೋಟೋ ಮಾಡ್ತಾರೆ,
ವಿಡಿಯೋ ಮಾಡಿ ಇದು ಮಾಡೋ ಯೂಟ್ಯೂಬರ್ಗಳ ಮೇಲೆ ಸುಮೋಟೋ ಆಗಿ ಎಕ್ಸ್ ಪಾರ್ಟಿನೇ ವಿಡಿಯೋ ಡಿಲೀಟ್. ಇದು ಹೇಗೆ ಅಂತ ಹೇಳಿದ್ರೆ, ಸತ್ಯ ಹೇಳಿದವ ಸತ್ಯ ಹೋದ, ಅನ್ಯಾಯ ಮಾಡಿದವ ಅನ್ನ ತಿಂದ. ಈಗ ಬದುಕಬೇಕಾಗಾದ್ರೆ ಇಷ್ಟು ಮುಚ್ಚಿಟ್ಟ ದಾಖಲೆಗಳು ಇದೆ, ಇದು ಕಣ್ಣಿಗೆ ಕಾಣುವಂಥವು. ಆನಂತರ CBI ಕೊಟ್ಟಂತಹ ವರದಿಯಲ್ಲಿ ಬರೀ ಡಾಕ್ಟರ್ ರಶ್ಮಿ, ಡಾಕ್ಟರ್ ಆದಮ್ ಮಾತ್ರ ಇಲ್ಲ, PSI ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲರ ಮೇಲೆಯೂ ಕೂಡ ವರದಿ ಕೊಟ್ಟಿದೆ CBI. ಎಲ್ಲರನ್ನು ದಂಡನೆಗೆ ಒಳಪಡಿಸಬೇಕು ಅಂತೇಳಿ ಕೊಟ್ಟಿದೆ ಅಲ್ವಾ. ಈಗ ನಾವು ಕೇಳೋದು, ಈಗ ನೋಡಿ, ರಶ್ಮಿ ಅವರು ಮೊನ್ನೆ ಒಂದು ಕೇಸ್ ಮಾಡಿದ್ರು, ನಮ್ಮ ಮೇಲೂ ಮಾಡಿದ್ದಾರೆ, ನಿಮ್ಮ ಮೇಲೆ ಮಾಡಿದ್ದಾರೆ, ಪ್ರಸನ್ನಕ್ಕನ ಮೇಲೆ ಮಾಡಿದ್ದಾರೆ, ನಮ್ಮ ಮೇಲೆ ಸಹ ಮಾಡಿರ್ಬೇಕು. ಏನೋ ಮಾನನಷ್ಟ ಮೊಕದ್ದಮೆ. ಹಾಗಾದ್ರೆ ಅವ್ರ ಮೇಲೆ ದಂಡನೆಗೆ ಅವತ್ತು ಯಾರು ಆದೇಶ ಮಾಡಿದ್ದು ಸರ್? 2017ರಲ್ಲಿ ಯಾರು ಆದೇಶ ಮಾಡಿದ್ದು? ಹಾಗಾದ್ರೆ ಆ ಅಧಿಕಾರಿಯ ಮೇಲೆ ಸಹ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಲ್ಲ ಅವರು. CBI ಮೇಲೆ ಹಾಕ್ಬೇಕಲ್ಲ, ಇವರು CBI ಮೇಲೆ ಕೂಡ ಹಾಕ್ಬೇಕಲ್ಲ ರಶ್ಮಿ. ಈಗ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ನಮ್ಮ ಮೇಲೆ ಹಾಕ್ತಾರಲ್ಲ, ನಮ್ಮ ಹೋರಾಟಗಾರ ಮೇಲೆ ಹಾಕ್ತಾರಲ್ಲ, ಈಗ CBI ಮೇಲೆ ಸಾಕ್ಬೇಕಲ್ಲ ಅವರು. ಯಾಕಾಗುದಿಲ್ಲ? ನಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸ್ಲಿ, ಎಲ್ಲವೂ ಕೂಡ ಬಹಿರಂಗ ಮಾಡ್ತೀವಿ. ಕಟಕಟೆಯಲ್ಲಿ ನಿಲ್ಲಿಸ್ಲಿ, ಅವರು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಲಿ, ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ. ಇನ್ನೂ ಏನೇನು ದಾಖಲೆ ಇದಾವಲ್ಲ ಎಲ್ಲವೂ, ಯಾವ ಯಾವ ಅಧಿಕಾರಿಗಳು ಯಾವ ಯಾವ ಕಾನೂನು ಎಷ್ಟೆಷ್ಟು ಮುಚ್ಚಿಟ್ಟಿದ್ದಾರೆ, ಇನ್ನು ಎಷ್ಟೆಷ್ಟು ನಾವು ತೆಗಿತಾ ಇದ್ದೇವೆ, ಅದೆಲ್ಲವನ್ನು ಇಡ್ತೇವೆ ಸಮಾಜದ ಮುಂದೆ. ಈಗ ನಾನು ತಾವು ಪ್ರಶ್ನೆ ಕೇಳಿದ್ರಲ್ಲ, ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಅನ್ನೋದನ್ನ. ಕೋರ್ಟಿಗೆ ಆಲ್ರೆಡಿ ಹೋಗಿ ಆಗಿದೆ. ಗೊತ್ತೇ ಇಲ್ಲ. ಡಬಲ್ ಮರ್ಡರ್ ಕೇಸಲ್ಲಿ ಏನೇನು ಸಾಕ್ಷಿಗಳಿದ್ದಾರೆ ಮತ್ತು ಇನ್ನೂ ಅನೇಕ ಏನೇನು ಮುಚ್ಚಿದ ಲಕೋಟೆ, ತೆರೆದ ಲಕೋಟೆ, ಎಲ್ಲ ರೀತಿಯಿಂದಲೂ ಕೂಡ ಹೇಳಿ ಆಗಿದೆ. ಆನಂತರ ನಂದು ಒಂದು ಪ್ರಶ್ನೆ, ನ್ಯಾಯಾಲಯ ವಿಳಂಬ ಮಾಡಿದರೆ ನಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತೀರಾ? ಅದು ಒಂದೇದು ಸರ್. ಎರಡನೇದಕ್ಕೆ ಅವರು ಉತ್ತರ ಕೊಡಬೇಕು. ಏನಂತ ಹೇಳಿದರೆ, ಇಷ್ಟು ಎಲ್ಲ ಚರ್ಚೆ ನಡೀತಾ ಇದೆಯಲ್ಲ, ಇಡೀ ದೇಶಾದ್ಯಂತ ಚರ್ಚೆ ನಡೀತಾ ಇದೆ ಸೌಜನ್ಯ ಪ್ರಕರಣದಲ್ಲಿ. ನಿಜವಾಗಿಯೂ ಯಾರ ಮೇಲೆ, ಯಾವ ಕುಟುಂಬದ ಮೇಲೆ, ಯಾವ ಪ್ರಭಾವಿ ಕುಟುಂಬದ ಮೇಲೆ ಆರೋಪ ಇದೆಯಲ್ಲ, ಆ ಕುಟುಂಬದ ಒಬ್ಬೇ ಒಬ್ಬ ಸದಸ್ಯನು ಕೂಡ ಇದುವರೆಗೂ ಮಾತಾಡಿಲ್ಲ. ಬರೀ ನಮ್ಮಲ್ಲೇ ಜಗಳ ಹಚ್ಚೋದು, ನಮ್ಮಲ್ಲೇ ಪ್ರಶ್ನೆ ಕೇಳಿಸೋದು. ಹೀಗಾಗಿ ನನಗೆ ಈ ರೀತಿ ಡಿಬೇಟದ್ದಲ್ಲ, ಇಲ್ಲಿ ರಿಸಲ್ಟ್ ಬರಬೇಕಾಗಿದ್ದು ಕೋರ್ಟಿಂದ. ಸರ್ಕಾರ ಮರು ತನಿಖೆ ಮಾಡಬೇಕು ಅಂತ ಸರ್ಕಾರದ ಹತ್ರನೇ ಇದೆ, ಸರ್ಕಾರನೇ ಮಾಡಬೇಕು. ಆಲ್ರೆಡಿ ಸರ್ಕಾರದ ಪೊಲೀಸ್ ಇಲಾಖೆನೇ ಹೇಳಾಗಿದೆ ಮರು ತನಿಖೆ ಮಾಡಿ. ಅಲ್ಲ, ನೀವೀಗ ಎಷ್ಟು ಹೇಳಿದ್ರಲ್ಲ, ಈಗ ನಮಗೆಲ್ಲ ಕೇಳ್ತಾರಲ್ಲ, ನೀವು ಬೀದಿ ರಂಪಾಟ ಯಾಕೆ ಕೋರ್ಟಿಗೆ ಹೋಗಿ ಅಂತ ಹೇಳಿ. ಈಗ ಇವ್ರು ನಮ್ಮ ಜೊತೆಯಲ್ಲಿ ಬರಲಿ ಕೋರ್ಟಿಗೆ, ಯಾರು ಕೇಳುವವರು, ಪ್ರಶ್ನೆ ಕೇಳುವವರು ಬರಲಿ ಅಲ್ಲ. ಆನಂತರ ಇನ್ನೊಂದು ತೇಜೋವಧೆ ಬಗ್ಗೆ ಮಾತಾಡ್ತಾರಲ್ಲ, ಈಗ ನಾನು ಇದು ಪದೇ ಪದೇ ಕೇಳ್ತಾ ಇದ್ದೀನಿ, ಕೇಳಬೇಕು. ಯಾಕಂದರೆ ಇವತ್ತು ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಪದೇ ಪದೇನೇ ಕೇಳಬೇಕು, ಇಲ್ಲಂತ ಹೇಳಿದ್ರೆ ಜನ ಮರೆತು ಹೋಗ್ತಾರೆ. ಒನ್ಸ್ ಅಗೇನ್ ನಾನು ರಿಪೀಟೆಡ್ಲಿ ಕೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಈ ಮೊನ್ನೆ ಅಕ್ವಿಟಲ್ ಕಮಿಟಿಯಲ್ಲಿ CBI ನಮಗೆ ಶಿಫಾರಸು ಮಾಡಲಿ ಅಂತ ಹೇಳಿದೆಯಲ್ಲ, ಈಗ ಈ ಪರಮ ಪೂಜ್ಯರು ಅನಿಸ್ಕೊಂಡವ್ರೆ, ಅನೇಕ ಬಿರುದಾಂಕಿತರೇ ಹೇಳಿದರು, ನೋಡಿ ಆ ಮಗುಗೆ CBI ಪ್ರಕರಣದ CBI ತನಿಖೆ ಮಾಡೋದು ನಾನೇ ಹೇಳಿಬಿಟ್ಟಿದ್ದೆ ಅಂತ ಹೇಳಿದ್ರಿಲ್ಲ. ಅನೇಕ ವಿಡಿಯೋಗಳೆಲ್ಲ ಹರಿದಾಡಿದೆ ಇಲ್ಲ ಸರ್? ಬಂದಿದೆ. ಈಗ ಅವರಿಗೊಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ. ಈಗ ಅವ್ರು ಹೇಳಿದ್ದಕ್ಕೇ ಅವ್ರ ಮಾತು ಕೇಳ್ಕೊಂಡೇ CBI ತನಿಖೆ ಮಾಡಿದಾರಲ್ಲ. ಈಗ ಒನ್ಸ್ ಅಗೇನ್ CBIಗೆ ರೆಫರ್ ಮಾಡಿದ್ದಾರೆ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ, ನೀವು ಶಿಫಾರಸು ಮಾಡಿ ಅಂತ ರಾಜ್ಯ ಸರ್ಕಾರ ಹೇಳುವಾಯ್ತಲ್ಲ. ಒಂದು ಹಂತದಲ್ಲಿ ಸೌಜನ್ಯನ ಮನೆಯವರ ಹತ್ರನೇ ಹೇಳಿಸಿದ್ದಾರೆ. ಹೌದು. ಈಗ ಸೌಜನ್ಯ ಅವರ ಮನೆಯವ್ರನ್ನ, ಕುಟುಂಬವನ್ನ, ಮತ್ತೆ ಸಂತೋಷ್ ರಾವ್ನ, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಕರ್ಕೊಂಡು ಹೋಗ್ಲಪ್ಪ. ಇವರು ನಿಜವಾಗ್ಲೂ ಕೂಡ ನ್ಯಾಯದ ಹಂಬಲ ಇದ್ದರೆ, ಆ ಸತ್ತಂಥ ಅತ್ಯಾಚಾರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿನೇ ಅತ್ಯಾಚಾರ ಕೊಲೆಯಾಗಿ ಸತ್ತಂತಹ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಈ ಪರಮ ಪೂಜ್ಯ ಅನ್ನಿಸ್ಕೊಳ್ಳೋರಿಗೆ ನಿಜವಾಗ್ಲೂ ಆಸಕ್ತಿ ಇದ್ದರೆ ಕರ್ಕೊಂಡು ಹೋಗಲಿ, CBI ಹತ್ರ ಕರ್ಕೊಂಡು ಹೋಗಲಿ. CBI ಬೇಡಪ್ಪ, ಅವ್ರಿಗಿಂತ ಮೇಲಿದಾರಲ್ಲ ಅಮಿತ್ ಶಾ ಅವರು, ಅವ್ರ ಮುಂದೆ ಅವ್ರ ಚೇಂಬರಲ್ಲಿ ಕರ್ಕೊಂಡೋಗಿ ನೋಡಿ, ನಮ್ಮ ಈ ಕರ್ನಾಟಕದ ಸರ್ಕಾರ ಹೇಳಿಬಿಟ್ಟಿದೆ CBI ನಮಗೆ ಶಿಫಾರಸು ಮಾಡಬೇಕು ಅಂಥೇಳಿ. ಸೊ CBI ಇಂದ ಶಿಫಾರಸು ಮಾಡಿಸ್ಬಿಡಿ. ಯಾಕಂತ ಹೇಳಿದ್ರೆ ಪಾಪ ಸಂತೋಷರ ಇವರೇ ಇಂಟ್ರೊಡ್ಯೂಸ್ ಮಾಡಲಿ. ಸಂತೋಷರಾಗಿ ನೋಡಿ, ಸುಖ ಸುಮ್ಮನೆ 3-4 ವರ್ಷ ಜೈಲಲ್ಲಿದ್ದ ನೋಡಿ ಪಾಪ. ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಮ್ಮ ಪಕ್ಕದಲ್ಲಿ ಇರೋರು, ಇವರು ಆ ಕ್ಷೇತ್ರದ ಧರ್ಮಾಧಿಕಾರಿ, ನನ್ನ ಬ್ಯಾಚ್ಮೆಟ್ಟು. ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ 2013ದಿಂದ. ಇವ್ರಿಗೂ ಪಾಪ ಇವರು ಹೋರಾಟಕ್ಕೆ ಜಯ ಸಿಗಬೇಕು. ಆಮೇಲೆ ಕುಸುಮಾವತಿ ಅವರು ಪಾಪ ಸೌಜನ್ಯಾಳ ತಾಯಿ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಆನಂತರ ಆ ಮಗುನೂ ಕೂಡ ನನ್ನ ಡೇ ಇನ್ಸ್ಟಿಟ್ಯೂಟಲ್ಲಿ
ಮಗು ಆಗಿ ಸ್ಟೂಡೆಂಟ್ ಆಗಿತ್ತು, ನನ್ನ ಮನೆ ಅಂಗಳದಲ್ಲಿನೇ ಅದರದ್ದು ಅತ್ಯಾಚಾರ ಆಗಿದೆ, ಹೀಗಾಗಿ ನನ್ನ ಜವಾಬ್ದಾರಿ ನ್ಯಾಯ ಕೊಡಿಸೋದು. ಹೀಗಾಗಿ ಅಮಿತ್ ಶಾ ಅವರೇ ಒಂದು ರಾಜ್ಯಸಭಾ ಸದಸ್ಯರಾಗಿ ನಾನು ನಿಮ್ಗೆ ಕೇಳ್ಕೊತಾ ಇದ್ದೇನೆ. ಮತ್ತು ಇಡೀ ಧರ್ಮದ ಗುತ್ತಿಗೆಯನ್ನು ಹಿಡಿದವನು ನಾನು, ಇಡೀ ದೇವಸ್ಥಾನದ ಗುತ್ತಿಗೆಯನ್ನು ಹಿಡಿದವನು ನಾನು. ನನಗೆ ಜನ ಕೇಳ್ತಾ ಇದ್ದಾರೆ, ತಗೊಂಡು ಹೊಡಿತಾ ಇದ್ದಾರೆ, ಕಂಡಲ್ಲಿ ಉಗಿತಾ ಇದ್ದಾರೆ, ನನ್ನ ಫೋಟೋವನ್ನು ಚರಂಡಿಯಲ್ಲಿ ಬಿಸಾಕ್ತಾ ಇದ್ದಾರೆ. ನನ್ನ ಮರ್ಯಾದೆ ಉಳಿಸ್ಕೋಬೇಕು. ಅದರ ಸಲುವಾಗಿ ದಯವಿಟ್ಟು ಇದನ್ನು ಶಿಫಾರಸು ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ರೆ ಸರ್ ಮುಗಿತಲ್ಲ. ನೀವು ಬೈತೀರಾ? ಎಲ್ಲರಿಗೂ ಒಂದು ನಿಮಿಷ, ಎಲ್ಲರೂ ಕೇಳಿಸ್ಕೊಂಡು ಬಿಟ್ಟಿದ್ರಲ್ಲಿ ಲೈವಲ್ಲೇ ಇದ್ದೀನಿ ಸರ್. ಈ ರೀತಿ ಹೇಳಿಬಿಟ್ರೆ ನೀವು ಬೈತೀರಾ ಅವ್ರಿಗೆ? ಯಾಕೆ ನಾವು ಬೈದೇ ಇಲ್ಲ ಇಷ್ಟ ತನಕ. ಅಲ್ಲ ಅಕಸ್ಮಾತ್ ಬೈದೇವ್ ಅಂತಾನೆ ತಿಳ್ಕೊಳ್ಳಿ ಸರ್. ನಾವ್ ಯಾರು ಸರ್ ಬೈಲಿಕ್ಕೆ? ಈ ಮಾತನ್ನ ಪರಮ ಪೂಜ್ಯರು ಅನಿಸ್ಕೊಂಡವರು ಹೇಳಿಬಿಟ್ರೆ, ಇದನ್ನ ಅಮಿತ್ ಶಾ ಅವ್ರ ಮುಂದೆ ಹೇಳಿಬಿಟ್ರೆ ನೀವು ಬೈತೀರಾ? ನಾವು ಬೈತೀವ? ಬೈಯೋದೇ ಇಲ್ಲ. ಇದು ಮಾಡಿಬಿಡ್ಲಿ, ನಮ್ಗೆ ನ್ಯಾಯ ಬೇಕಷ್ಟೇ. ಅವಾಗ ನಾವು ನಂಬುತ್ತೀವಿ ಅವ್ರನ್ನ. ಹೌದಪ್ಪ, ಈ ವ್ಯಕ್ತಿ ಸತ್ಯ ಇದೆ, ನಿಜವಾಗಲೂ ಕೂಡ ಇವರು ಧರ್ಮದ ಅಧಿಕಾರಿಗಳೇ, ಇವ್ರ ಹತ್ರ ನ್ಯಾಯ ಇದೆ. ಇಲ್ಲ ಅಂತ ಹೇಳಿದ್ರೆ ಇವನೊಬ್ಬ ಫ್ರಾಡ್ 420 ಅಂತಲೇ ಹೇಳಬೇಕಾಗತ್ತೆ. ನಾವಲ್ಲ, ಇನ್ನು ನಾವು ಏನು ಬೈತಾ ಇಲ್ಲ, ಜನಗಳೇ ಹೇಳ್ತಾ ಇದ್ದಾರೆ. ಅದನ್ನ ಅಷ್ಟು ಮಾಡಲಿ. ಒಂದು ವೇಳೆ ಮಾಡಿಬಿಟ್ರೆ ನಮಗೆ ಬೈಲಿ ಬೇಕಾರೆ. ನೋಡಿ ಎಂಥ ಒಳ್ಳೆಯವರು, ನಮಗೆ ಬೈಲಿ, ನಾವು ಬೈಸ್ಕೊಳಕ್ಕೆ ರೆಡಿ ಇದ್ದೀವಿ. ಸುಖ ಸುಮ್ಮನೆ ಯಾಕೆ ಬೈಸ್ಕೋಬೇಕು? ಈಗ ಅಪೋರ್ಚುನಿಟಿ ಇದೆಯಲ್ಲ, ನಾವು ಕಳಿಸಿದ್ದಲ್ಲ ಅಕ್ವಿಟಲ್ ಕಮಿಟಿಯಲ್ಲಿ ನಾವು ಯಾರು ಸಹಿ ಮಾಡಿಲ್ಲ. ಆ್ಯಕ್ಚುಲಿ ಅಕ್ವಿಟಲ್ ಕಮಿಟಿಯಲ್ಲಿ ಈ ಸಂತ್ರಸ್ತರ ಪರವಾಗಿ ಒಬ್ಬರನ್ನ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ MR ಬಾಲಕೃಷ್ಣ ಅವರಾಗಲಿ, ಅಥವಾ ಒಬ್ಬ MK ಕ್ಯೂರಿ ಅಂತ ಒಬ್ಬರನ್ನ ಯಾರಾದರೂ ಮಾಡಬೇಕಾಗುತ್ತೆ, ನ್ಯಾಯಾಲಯದಿಂದನೇ ಮಾಡಬೇಕಾಗುತ್ತೆ ಅಂತ. ಯಾರಿಗೂ ಹೇಳದೆ 4 ಗೋಡೆಯಲ್ಲಿ 4 ಜನ ಸೇರ್ಕೊಂಡು ಒಂದಿಷ್ಟು ಇದ್ರು 4 ಲೈನ್ ಬರೆದು ಮುಚ್ಚಿಟ್ಕೊಂಡು ಕೂತ್ಕೊಂಡು. ನಮ್ಗೆ ಇನ್ನಂತೂ ನಂಬಿಕೆ ಇಲ್ಲ ಸರ್. ಈ ಡಾಕ್ಯುಮೆಂಟ್ಗಳನ್ನು ನೋಡುವಾಗ ಉಂಟಲ್ಲ, ನಮಗೆ ಈ ಕಾರ್ಯಾಂಗದ ವ್ಯವಸ್ಥೆ ಒಳಗೆ ನಂಬಿಕೆ ಸತ್ತೋಗಿದೆ. ನಂಬಿಕೆ ಸತ್ತೋಯ್ತು ನಮಗೆ. ಸೌಜನ್ಯಳ ಕೇಸಲ್ಲಿ ಎಷ್ಟು ಸರ್ಕಾರಿ ಅಧಿಕಾರಿಗಳು ಈ ದಾಖಲೆ ನಾಶ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಗೆ ಇಡೀ ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಸತ್ತೋಯ್ತು. ನಮ್ಮದು ಸತ್ತೇ ಹೋಯ್ತು. ಇನ್ನು ಹೊಸ್ದಾಗಿ ಮಿರಾಕಲ್ ಆಗಬೇಕಷ್ಟೇ. ನಾವೀಗೇನು ಮಾಡ್ಲಿಕ್ಕೆ ಹೊರಟಿದ್ದೇವಲ್ಲ ಮಿರಾಕಲ್, ಅದೇ ಮಿರಾಕಲ್ ಆಗಬೇಕು ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಅಲ್ಲ, ಇದು ಹೋರಾಟ ನೋಡಿ, ಹೋರಾಟದ ಒಂದು ಪ್ರಯತ್ನ ಅಂತ ಹೇಳಿದರೆ, ಒಂದು ಕಾನೂನಿನ ರೀತಿ ನಾವು ಎಲ್ಲನೂ ಕೂಡ ಮಾಡ್ತಾನೇ ಇದ್ದೀವಿ. ಒಂದು ಕಾನೂನಿನ ಹೋರಾಟ, ಇನ್ನೊಂದು ಜನಜಾಗೃತಿ. ಜನಗಳು ಎಚ್ಚೆತ್ತಾಗ ಮಾತ್ರ ನ್ಯಾಯ ಸಿಗುತ್ತೆ. ಈಗ ಯಾಕೆ ಬೀದಿ ಹೋರಾಟ ಆಗಲೇಬೇಕು? ಯಾಕೆ DGP ಸಾಹೇಬರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ? ಥ್ಯಾಂಕ್ಸ್ ಟು ಫ್ರೀಡಮ್ TV. ಯಾಕೆ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ಜನಗಳು ಎದ್ದು ನಿಂತ್ಕೊಳ್ಳೋದಕ್ಕೆ. ಅವ್ರಿಗೂ ಕೂಡ ನೋಡಿ, ಎಲ್ಲರೂ ಕರಪ್ಟ್ ಅಂತ ನಾನು ಹೇಳಲ್ಲ, ಎಲ್ಲರೂ ಕೆಟ್ಟು ಹೋಗಿದೆ ವ್ಯವಸ್ಥೆ ಅಂತ ನಾವು ಹೇಳಲ್ಲ. ಸೊ ಹೀಗಾಗಿ ಅವರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಸಮಾಜದ ಒಂದೊಂದು ವಿಭಾಗದಲ್ಲಿ, ಒಂದೊಂದು ವ್ಯವಸ್ಥೆಯಲ್ಲಿ. ನೀವು ಹೇಳಿದಕ್ಕೊಂದು ಅಡ್ಡ, ನೀವು ಹೇಳಿದ್ರಿ ಎಲ್ಲರೂ ಹಾಳಿಲ್ಲ ಅಂತ ಹೇಳಿ. ಅದು ಒಬ್ಬ ಅಧಿಕಾರಿ ಒಳ್ಳೆಯವ್ರು ಏನು ಮಾಡ್ಲಿಕ್ಕಾಗ್ತದೆ ಸರ್? ಇವತ್ತು ಏನು ಮಾಡ್ಲಿಕ್ಕಾಗ್ತದೆ ನೋಡಿ. ಈಗ ಸಲೀಂ ಅವರು ಬರೆದ್ರು, ತನಿಖೆ ಆಗಲೇಬೇಕು ಇವ್ರದ್ದು ಅಂತೇಳಿ 2023ರಲ್ಲಿ. ಅದಕ್ಕೆಲ್ಲ ಬಾಕಿ ಅಧಿಕಾರಿಗಳೆಲ್ಲ ಉಲ್ಟಾ ಹೊಡೆದ್ರೆ ಅವ್ರು ಒಪ್ಪ ಏನ್ ಮಾಡ್ತಾರೆ ಸರ್? ಸಲೀಂ ಅದಿಷ್ಟೇ ಅಲ್ಲ, ಯಾಕಂದ್ರೆ ಇವ್ರು ಸಲೀಂ ಅನ್ಕುಳೆ ಮುಸಲ್ಮಾನರು ಏನೋ ಅಲೋಕ್ ಮೋಹನ್ ಸಾಹೇಬರು ಹೇಳಿದ್ದಾರೆ. ಅಲೋಕ್ ಮೋಹನ್ DG and IGP ಅಲೋಕ್ ಮೋಹನ್ ಸಾಹೇಬರು ಕೂಡ ಒತ್ತು ಕೊಟ್ಟು ಮರು ತನಿಖೆಗೆ ಹೇಳಿದ್ದಾರೆ. ಅಭಿಪ್ರಾಯ ಕೇಳಿದ್ದೆ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಸಾಹೇಬರು. ಹಾಗಾದ್ರೆ ಅವರ ಮಾತಿಗೆ ವ್ಯಾಲ್ಯೂ ಇಲ್ವಾ? ಅವರೆಲ್ಲ IPS IAS ಅಧಿಕಾರಿ ಆಗೇ ಇದ್ದವರಲ್ಲ ಅವರು. ಸರ್, ಈಗ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಸರ್. ಮುಂದೆ ಹೋರಾಟ ಯಾವ ಥರ ಸರ್? ಅಲ್ಲ, ಫೇಸ್ಬುಕ್ ಯೂಟ್ಯೂಬು ಬ್ಲಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಏನೇನು ನಾವು ಕೇಳೋದು ಈಗ ನೋಡಿ, ಎಲ್ಲ ಗಮನಕ್ಕೂ ಕೂಡ ಇರಲಿ, ದಯವಿಟ್ಟು ಇದನ್ನು ಶೇರ್ ಕೂಡ ಮಾಡಿ ಹೇಳಿ. ಯಾಕೆ ಸೈಲೆಂಟ್ ಆಗಿಬಿಟ್ರಲ್ಲ ಅಂತ ಕೇಳ್ತಾರೆ. ಯಾರೂ ಸೈಲೆಂಟ್ ಆಗಿಲ್ಲ. ಯಾಕಂತ ಹೇಳಿದರೆ, ಇವರು ಎಕ್ಸ್ ಪಾರ್ಟಿ, ಈಗ ತಮ್ಮದಿರ್ಬೋದು ಮತ್ತು ಅನೇಕ ಯೂಟ್ಯೂಬರ್ಗಳು, ಮೊನ್ನೆ ನಮ್ಮ ಡಿಟಾಕ್ಸ್ ದಿನೇಶ್ ಅವರು ಹೇಳ್ತಾ ಇದ್ರು, ಬ್ಲಾಕ್ ಮಾಡಿಬಿಟ್ಟು ಇದು ವಿಡಿಯೋ ಡಿಲೀಟ್ ಮಾಡೋಕ್ಕೆ. ಎಲ್ಲವೂ ಕೂಡ ಎಕ್ಸ್ ಪಾರ್ಟಿ ಅಂತ ಹೇಳಿದರೆ ನೋಡಿ ಸರ್, ಇವತ್ತು ಗಣೇಶನಿಗೆ ಬಂದಿದೆ ಈಗ ಬೆಳಿಗ್ಗೆ. ಈಗ ಯಾವುದೇ ಯೂಟ್ಯೂಬರ್ಗೆ, ಮಾಧ್ಯಮದವ್ರಿಗೆ ವಾದ ವಿವಾದ ಮಾಡೋದಕ್ಕೆ ಅವಕಾಶ ಕೊಡಬೇಕು ಕೋರ್ಟಲ್ಲಿ. ಅವಕಾಶನೇ ಇಲ್ಲದೆ ಎಕ್ಸ್ ಪಾರ್ಟಿ ವಿಡಿಯೋ ಡಿಲೀಟ್ ಮಾಡುವಂತ ಹೇಳಿದರೆ ಒಬ್ಬ ಯೂಟ್ಯೂಬರ್ಗೆ ಅದು ಶಿಕ್ಷೆನೇ. ಅದು ನೀವು ನ್ಯಾಯಾಲಯಕ್ಕೆ ಕರೆಸದೆ
ಅವರ ಮಾತುಗಳನ್ನು ಕೇಳಿಸ್ಕೊಳ್ದೇನೆ, ಪ್ರತಿವಾದಿಗಳ ಮಾತಿಗೆ ಅವಕಾಶ ಇಲ್ಲದೇನೆ, ವಾದ ಪ್ರತಿವಾದಿ ಇಲ್ಲದೆ ಅವಕಾಶ ಇಲ್ಲದೇನೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಆ ಯೂಟ್ಯೂಬರ್ಗೆ ಅದು ಶಿಕ್ಷೆನೆ. ಹಾಗಿದ್ರೆ ಆದೇಶ ಕೊಟ್ಟಂತಹ ಜಡ್ಜ್ ಯಾರು? ಒನ್ಸ್ ಅಗೇನ್ ಇವ್ರು ಚಲಾನೆ. ತುಂಬಾ ಜನ ಮುಂದೆ ಇದ್ರದ್ದು ರಿಸಲ್ಟ್ ಇದ್ರದ್ದು ನೋಡಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು 6 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ನಮ್ಮ ಕಾಲೇಜ್ನಲ್ಲಿ ಕಲ್ತಂಥವ್ರು ಅಂತೇಳಿ ಒಂದು 150 ಜನಕ್ಕೆ ಜಡ್ಜ್ಗಳಿಗೆ ದೊಡ್ಡವರಿಗೆ ಸನ್ಮಾನ ಮಾಡಿದ್ರು. ಅದರದ್ದು ಇಫೆಕ್ಟ್ ಇದೆಲ್ಲ ಭಾಳ ನೋಡಿ. ಇವರು ಬೇರುಗಳು ಎಲ್ಲ ಕಡೆನೂ ಕೂಡ ಇದೆ. ಎಕ್ಸ್ ಪಾರ್ಟಿ ನೋಡಿ, ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದಾಗ ಅವನನ್ನು ನ್ಯಾಯಾಲಯಕ್ಕೆ ಕರೆಸಿ ವಾದ ವಿವಾದಕ್ಕೆ ಅವಕಾಶ ಕೊಡಬೇಕು. ಅದು ಕೊಡಲಾರ್ದೇ ನೀವು ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳೋದು, ಅದು ಆ ವ್ಯಕ್ತಿಗೆ, ಆ ಯೂಟ್ಯೂಬರಿಗೆ ಒಂದು ಶಿಕ್ಷಣ. ಎಕ್ಸ್ ಪಾರ್ಟಿ ಇದು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಕೆಲಸವನ್ನು ಕಾನೂನಿನ ನ್ಯಾಯಾಲಯದಲ್ಲಿ ಇರುವಂಥ ನ್ಯಾಯಾಧೀಶರೇ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಕಾನೂನು ವಿರೋಧಿ. ನಿಮ್ಮ ಹತ್ರ ಒಂದು ಪ್ರಶ್ನೆ. ಇದಕ್ಕೆಲ್ಲ ಇಂಥವ್ರ ಮೇಲೆ ಕೇಸ್ ಮಾಡಿದರೆ ನಮ್ಗೇನಾದ್ರು ನಮ್ಮನ್ನು ಗಲ್ಲಿಗೆ ಏರಿಸ್ಲಿಕ್ಕೆ ಆಗ್ತದ? ಹೇಳ್ತಾರೆ. ಅಲ್ಲ ಹೇಳಿದ್ದು ನಾನು ಅಲ್ಲ ಹೇಳಿದ್ದು, ಗಲ್ಲಿಗೆ ಏರಿಸ್ಲಿಕ್ಕೆ ಆಗ್ತದ? ನಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳುದು. ನನಗೆ ಗೊತ್ತಿಲ್ಲ ಅದು. ಯಾಕಂತ ಹೇಳಿದ್ರೆ ನೀವೊಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳು, ನೀವು ಸಹ ಇದಕ್ಕೆಲ್ಲ ಗಲ್ಲಿಗೆ ಏರ್ಸಕ್ಕೆ ಆಗೋದಿಲ್ಲ. ಅಲ್ಲ ಕೇಳಿದ್ದು ನಾನು. ಅದಕ್ಕೆ ನಾವು ಹೇಳೋದು, ಒಂದು 1000 ಮಂದಿ ಜನಗಳು ಎದ್ದು ಕಂಪ್ಲೇಂಟ್ ಮಾಡಿಬಿಡುವ ಸರ್, ಇಷ್ಟು ತೊಂದರೆ ಆಗ್ತಾ ಇದೆ ನಮಗೆ, ಕಾನೂನಿಂದಲೇ ಇಷ್ಟು ತೊಂದರೆ ಆಗ್ತಾ ಇದೆ ನಮಗೆ ಒಂದು ನಮ್ಮ ಫಂಡಮೆಂಟಲ್ ರೈಟನ್ನು ಕಸಿತಿದ್ದಾರೆ, ನಮ್ಮ ಹಕ್ಕನ್ನು ಕಿತ್ಕೋತಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿದ್ರಿ ಏನು ಸರ್? ಅಲ್ಲ, ಜೈಲಿಗೆ ಹಾಕಲಿ ನಮ್ಮನ್ನ. ಅದೇ ನೀವು ಕೇಳಿದ್ರಲ್ಲ ಏನ್ ಮಾಡ್ತೀರಿ ಅಂತ. ಜೈಲಿಗೆ ಹಾಕಿ ನಮ್ಮನ್ನ. ಜೈಲ್ ಬರೋ ಕಾರ್ಯಕ್ರಮ ಇಟ್ಕೊಳ್ಳುವ. ಎಷ್ಟು ಜನ ಹಾಕ್ತಾರ ಹಾಕ್ಲಿ, 1,000, 10,000, ಲಕ್ಷ ಬರ್ತೀವಿ. ಅದು ನಾವು ಒಂದು ಕರೆ ಕೊಟ್ರೆ ಈಗ ಉಂಟಲ್ಲ, ಅದು ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯದ ಜೈಲುಗಳಲ್ಲಿ ತುಂಬಿಸ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಂದ. ಜೈಲು ಕಟ್ಸಕ್ಕೆ ಟೆಂಡರ್ ಕರಿಬೇಕು. ಇನ್ನು ತುಂಬಾ ಕೆಲಸ ಇದೆ, ತುಂಬಾ ಕೆಲಸ ಇದೆ. ನಾನು ಅದಕ್ಕೆ ಹೇಳುವಂಥದ್ದು, ಇದನ್ನು ಮಾಡಲೇಬೇಕು ಸರ್ ನಾವು. ಇದು ಇದೇ ರೀತಿ ಆಗ್ತಾ ಹೋದ್ರೆ 13 ವರ್ಷ ಆಯ್ತು ಸರ್, ಇನ್ನೆಷ್ಟು ಕಾಯೋದು ಇದನ್ನು? ನಾವು ಪ್ರಾಣ ಕೊಡ್ಲಿಕ್ಕೆ ತಯಾರಾಗಬೇಕು. ಇಲ್ಲ ಅದೇ ಅತ್ಯಾಚಾರ ಯಾರು ಅಂತ ಹೇಳಿ ಈ ಕಾನೂನು ವ್ಯವಸ್ಥೆ ಹೇಳ್ಬೇಕು. ಅದನ್ನು ಇದನ್ನು ಮಾಡಲೇಬೇಕು ಸರ್ ನಾವು. ಇಷ್ಟು ಅಂದರೆ ಜನಗಳ ಮುಂದೆ ಏನೇನು ವಾಸ್ತವತೆ ಇದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ಮದೊಂದು ವಿನಂತಿ ಏನು ಅಂತ ಹೇಳಿದರೆ, ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಈ ದೇಶಕ್ಕೆ ಒಂದು ಗಂಡಾಂತರವೇ. ಮೊನ್ನೆ ಪಹಲ್ಗಾಮಲ್ಲಿ ಆದಂಥ ಒಂದು ಘಟನೆ, ನಮ್ಮ ಸಂಬಂಧಿಕರೇ ಅಲ್ಲಿ ಸತ್ತಿದ್ದಾರೆ. 28 ಮಂದಿ ಅಂತ ಹೇಳಿದರೆ ಎಲ್ಲ ನಮ್ಮ ರಕ್ತವನ್ನು ಹಂಚಿಕೊಂಡದ್ದು. ಜಾತಿ ಯಾವುದು ಇರಲಿ ಏನಿರಲಿ ಅದು ಗೊತ್ತಿಲ್ಲ ನಮಗೆ. ಆದರೆ ಇವತ್ತು ಮಾನನೀಯ ಮೋದಿಜಿಯವರೊಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಆವತ್ತಿನ ದಿನಗಳಲ್ಲಿ ಏನು ಆ ಒಂದು ಎಲ್ಲರ ಸಿಂಧೂರವನ್ನು ಅಳಿಸಿದಂಥ ಜನರಿಗೆ ಸಿಂಧೂರ ಅನ್ನುವಂಥ ಹೆಸರಿಟ್ಟೆ ಇವತ್ತು ಟಾರ್ಗೆಟ್ ಮಾಡಿ ಅಲ್ಲಲ್ಲಿ ಹೊಡಿತಾ ಇದ್ದಾರಲ್ಲ, ಇದು ಶ್ಲಾಘನೀಯ. ನಾವು ನಮ್ಮ ಮೋದಿಜಿಯವರ ಈ ಕ್ರಮಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇವೆ. ಅದರ ಜೊತೆಯಲ್ಲಿ ಒಂದು ನೋವಿನ ಸಂಗತಿ, 13 ವರ್ಷದಿಂದ ಆ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತಂಥ ಅದೆಷ್ಟೋ ಸಾವಿರ ಅತೃಪ್ತ ಹೆಣ್ಣು ಮಕ್ಕಳ ಬಲಿದಾನ ಆಗಿದೆ. ಅಲ್ಲಿಯ ರೇಪಿಸ್ಟ್ಗಳನ್ನು ಕೂಡ ಇದೇ ರೀತಿ ಹೊಡೆದು ಸಾಯಿಸುವಂಥ ಒಂದು ಕಾನೂನು ತನ್ನಿ ಮೋದಿಜಿಯವರೇ. ಇದು ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಸಿಕ್ಕಂಥ ದೊಡ್ಡ ಒಂದು ಜಯ ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿದರೆ ಅಲ್ಲಿ ಗಡಿಯಲ್ಲಿ ಎಷ್ಟು ಮಂದಿ ಸತ್ತಿದ್ದಾರೋ ಅದಲ್ಲ, ಅದಕ್ಕಿಂತ ಜಾಸ್ತಿ, ಎಷ್ಟೋ ಪಟ್ಟು ಜಾಸ್ತಿ ಅತೃಪ್ತ ಹೆಣ್ಣು ಮಗಳ ಅತ್ಯಾಚಾರ, ಕೊಲೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ. ದಾಖಲೆ ಇದೆ ಅದಕ್ಕೆಲ್ಲ. ಈಗ ನೀವು ಕಾರ್ಕಳದಲ್ಲಿ ಈ ಮಾತನ್ನು ಹೇಳಿದ್ದಕ್ಕೆ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಹೇಳಿದ್ರಲ್ಲ ಅಲ್ಲಲ್ಲಿ ಹೊಕ್ಕು ಹೊಡಿತಾ ಇದ್ದಾರೆ ಮೋದಿಜಿ ಶ್ಲಾಘನೆ ಅಂತ ಹೇಳಿ. ನೀವು ಅದನ್ನೇ ಇಟ್ಕೊಂಡು ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಮನೆಗೆ ನುಗ್ಗಿ ಬುಲ್ಡೋಸರ್ಗಳನ್ನು ನುಗ್ಗಿಸ್ಬೇಕು ಅಂತ ಕಾರ್ಕಳದಲ್ಲಿ ನೀವು ಹೇಳಿದ್ರಿ. ಅದನ್ನು ಇವರು ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ದೇವಸ್ಥಾನ ಧ್ವಂಸ ಮಾಡ್ತಾರೆ ಅನ್ನೋದನ್ನ ಬರೀ ಕಟ್ ಪೀಸ್ ಮಾಡಿ ನೋಡಿ ಸರ್. ಅದೆಲ್ಲ ಪೇಮೆಂಟ್ ಗಿರಾಕಿಗಳು ಮಾಡೋದನ್ನ ನಾವು ಏನು ಮಾಡ್ಲಿಕ್ಕೆ ಆಗೋದು. ಇಲ್ಲೇ ಒಂದು ಕೇಳ್ತಾ ಇದ್ದೀನಿ, ನಿಮ್ಮ ಮುಂದೆನೇ ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ನಮಗೂ ಕೆಲವೊಬ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಈ ಫೇಕ್ ಟೀಕೆ ಹೇಳ್ತಾರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆ ಅಂತಾರೆ. ನಿಜಾನ ಹೇಳ್ಬಿಡಿ ಸರ್. ನಾನು ಹುಟ್ಟು ಧರ್ಮಾಧಿಕಾರಿ ಸರ್. ನಾನು ಹುಟ್ಟು ಧರ್ಮಾಧಿಕಾರಿ. ನನಗೆ ಧರ್ಮಾಧಿಕಾರ ಪಟ್ಟ ಕಟ್ಟಲಿಕ್ಕೆ ಯಾರು ಇಲ್ಲ.
ನಾನು ಹುಟ್ಟು ಧರ್ಮಾಧಿಕಾರಿ. ನಾನು ಉಡುಪಿಯಿಂದ ಬಂದು ಈ ಮಣ್ಣಲ್ಲಿ ಹುಟ್ಟಿದ್ದೆ ಧರ್ಮಾಧಿಕಾರಿಯಾಗಿಯೇ ಹುಟ್ಟಿದ್ದು. ಅಲ್ಲ, ನಿಮ್ಗೇನು ಧರ್ಮಸ್ಥಳದ ಮೇಲೆ ಕಣ್ಣಿಲ್ಲ? ಅಯ್ಯೋ, ಧರ್ಮಸ್ಥಳ ನನಗೆ ಹಾಕ್ಬಿಡಿ, ಯಾರು ಬೇಕಾದ್ರೆ ಯಾರು ಎತ್ಕೊಂಡು ಹೋಗ್ಲಿ, ನಮಗೆ ತಲೆ ಬಿಸಿಲ್ಲ ಅದು. ನಾವು ಸೌಜನ್ಯ ಮುಂದೆ ಕೂತ್ಕೊಂಡಿದ್ದೀವಿ, ಎಲ್ಲರೂ ತಿಳ್ಕೊಂಡ್ಬಿಡಿ. ಯಾವತ್ತಿಗಾದರೂ ಜಯಂತ್ರೆ ಮತ್ತು ಇನ್ನೂ ನಮ್ಮದು ದೊಡ್ಡ ಸಮಿತಿ ಇದೆ, ಯಾವತ್ತಿಗಾದರೂ ಕೂಡ ದೇವಸ್ಥಾನವನ್ನು ವಶಕ್ಕೆ ತಗೋಬೇಕಂತ ಏನಾದರೂ ಚರ್ಚೆ ಯೋಚನೆ ಏನಾದರೂ ಬಂದಿದೆ? ಏನಾದರೂ ಸೌಜನ್ಯನಿಗೆ ದೈವ ಸನ್ನಿಧಿಯಲ್ಲೇನೆ ಆಗಿಬಿಡ್ಲಿ ನೋಡಿ, ಏನಾದರೂ ಸೌಜನ್ಯಳಿಗೆ ನಮ್ಮ ಹೋರಾಟದ ಫಲವಾಗಿ ನ್ಯಾಯ ಸಿಕ್ಕಿದ್ರೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಒಂದು ಹೊತ್ತಿನ ಅಭಿಷೇಕ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟರೆ ಸಾಕು. ನಮಗೆ ಆ ದೇವಸ್ಥಾನ ಬೇಡ, ಧರ್ಮಸ್ಥಳ ಬೇಡ ನಮಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಅದು ನಮ್ಮ ಭಕ್ತಿಯ ತಾಣ, ಅದು ನಮ್ಮ ರಕ್ತ, ಅದು ಹಾಗೇ ಇರಬೇಕು. ಅದನ್ನು ಯಾರ್ಯಾರು ತಿನ್ಲಿಕ್ಕೆ ನಾವಂತೂ ಖಂಡಿತ ಬಿಡುವುದಿಲ್ಲ. ಆ ನಂತರ ದೇವರು ಇರುವಂತ ದೇವಸ್ಥಾನ ಯಾರು ನಡೆಸಬೇಕು ಅಂತೇಳಿ ದೇವರು ತೀರ್ಮಾನ ಮಾಡ್ತಾನೆ. ನಮ್ಮಂತ ಹುಲುಮಾನವರು ಭಕ್ತರು ತೀರ್ಮಾನ ಮಾಡಕ್ ಸಾಧ್ಯವೇ ಇಲ್ಲ, ಆಗುದಿಲ್ಲ, ಸಾಧ್ಯವೇ ಇಲ್ಲ. ನಾವು ದೇವರ ಭಕ್ತರೇ ಹೊರತು ಈ ನಕಲಿ ದೇವಮಾನವನ ಕುಟುಂಬದ ತರ ದೇವರ ವ್ಯಾಪಾರಿಗಳಲ್ಲ. ನಾವು ದೇವರ ಭಕ್ತರು, ದೇವರನ್ನ ನಂಬುತ್ತೀವಿ. ನಾವು ದೇವರನ್ನ ವ್ಯಾಪಾರಕ್ಕಿಟ್ಟಂಥವ್ರಲ್ಲ. ನಮ್ಮ ಉದ್ದೇಶ ಅಲ್ಲಿ ನಡೆದಂಥ ಸೌಜನ್ಯ ಪ್ರಕರಣ ಇರ್ಬೋದು, ಅದಕ್ಕಿಂತ ಹಿಂದೆ ಅನೇಕ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಅದರ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಅವೆಲ್ಲ ಆತ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ. ದೇವಸ್ಥಾನ ತಗೋತಾರೆ, ವಶಕ್ಕೆ ತಗೋತಾರೆ. ಆಲ್ರೆಡಿ ಮಹೇಶ್ ಶೆಟ್ಟಿ ಕೇಳ್ರಿ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ತಿಮರೋಡಿ ಸುಕ್ಷೇತ್ರ ತಿಮರೋಡಿ ಅವರ ಬೀಡಿನ ಧರ್ಮಾಧಿಕಾರಿಗಳು. ಯಾವತ್ತಿಗೂ ಕೂಡ ಧರ್ಮಸ್ಥಳ ಬೇಕು ಅಂತ ಮನಸ್ಸಿನಲ್ಲೂ ಯಾರು ಯೋಚನೆ ಮಾಡಿಲ್ಲ. ಅದನ್ನ ಅವ್ರ ಜೊತೆಗೆ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ನಾನು. ಆ ಒಂದು ಹೊತ್ತಿನ ಅಭಿಷೇಕ ಮಾಡ್ಲಿಕ್ಕೆ, ಒಂದು ಮಾಡಿಸ್ಲಿಕ್ಕೆ ನಾವೆಲ್ಲ ಮಾಡೋದು, ಮಾಡಿಸ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ಅಷ್ಟೇ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಆನಂತರ ನಂದು ವೈಯಕ್ತಿಕ ವಿನಂತಿ, ದಯವಿಟ್ಟು ಯಾರು ಕೂಡ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಕಾರ್ಯಕರ್ತರಿಗೆ ನಿಮ್ಮ ಅಣ್ಣನೋ ತಮ್ಮನೋ ಸ್ನೇಹಿತನಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಹಿಂದುತ್ವ ಅಂತ ಹಿಡಿದು ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ, ಬ್ರಹ್ಮಾಂಡದಲ್ಲಿ ಒಂದೇ ಇರೋದು ಹಿಂದೂ ಧರ್ಮದ ತತ್ವ. ನಾನು ಕಂಡಂಗೆ ದಯವಿಟ್ಟು ಬೇಜಾರಾಗಬೇಡಿ. ನೀವು ಕರಾವಳಿಯವರು, ನಾವು ಘಟ್ಟದವರು. ಆದರೆ ಇಲ್ಲಿ ಹಿಂದುತ್ವವನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಹಿಂದುತ್ವ, ಹಿಂದೂ ಧರ್ಮ ಅನ್ನೋದು ಒಂದೇ. ಇಲ್ಲಿ ಈ MLAಗೆ ಒಂದು ಹಿಂದುತ್ವ, ಈ ಲೀಡರಿಗೆ ಒಂದು ಹಿಂದುತ್ವ, ಇಲೆಕ್ಷನ್ ಟೈಮ್ ಬಂದಾಗ ಒಂದು ಹಿಂದುತ್ವ, ಇಲೆಕ್ಷನ್ ಆದಮೇಲೆ ಒಂದು ಹಿಂದುತ್ವ, ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆದ ಮೇಲೆ ಒಂದು ಹಿಂದುತ್ವ. ಇದು ಹಿಂದುತ್ವ ಅಲ್ಲ. ನಾನು ಎಲ್ಲರಿಗೂ ವಿನಂತಿ, ಸುಹಾಸ್ ಶೆಟ್ಟಿಗೆ ಹತ್ಯೆ ಆದಾಗ ನಮಗೆಲ್ಲರಿಗೂ ಬೇಜಾರಿದೆ ಸರ್. ರೌಡಿ ಶೀಟರ್ ಅಂದಿದ್ದಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂತ ಹೇಳಿದರೆ ನೋಡಿ, ನಾನು ಅಬ್ಸರ್ವ್ ಮಾಡಿದ್ದು ತುಂಬ ಇದನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಕೊನೆಯದಾಗಿ ಅವನು ಸಾಯೋಕ್ಕಿಂತ ಮುಂಚೆ ಸುಹಾಸ್ ಶೆಟ್ಟಿ ಸ್ಟೇಟಸಲ್ಲಿ ರಕ್ತದಾನ ಮಾಡಿ ಅಂಥೇಳಿ ಒಂದು ಸ್ಟೇಟಸಲ್ಲಿ ಮೆಸೇಜ್ ಹಾಕ್ಕೊಂಡಿದ್ದ. ಒಬ್ಬ ರೌಡಿ ಶೀಟರ್ ಈ ಥರ ರಕ್ತದಾನ ಮಾಡಿ ಅಂತ ಹಾಕ್ಕೊಳ್ಳೋಕೆ ಸಾಧ್ಯನಾ? ಅಂದರೆ ಯಾರ್ಯಾರು ಹಿಂದುತ್ವದ ಹೋರಾಟ ಮಾಡ್ತಾರೆ ಕರಾವಳಿಯಲ್ಲಿ ಎಲ್ಲರೂ ರೌಡಿ ಶೀಟರ್ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲರಿಗೂ ಗೊತ್ತಿರಲಿಲ್ಲ. ರೌಡಿ ಶೀಟ್ರು ಸುಹಾಸ್ ಶೆಟ್ಟಿಗೆ ಯಾಕೆ ಅಂದಿದ್ದೀರಿ ಅಂತ ಕೇಳ್ತಾರಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು 1998ರಿಂದನೇ ಕೋಮು ಗಲಭೆ ಮಾಡ್ತಾ ಇದ್ದಾರೆ ಅಂತೇಳಿ 1998ಇಂದ ರೌಡಿ ಶೀಟರ್ ಇಲ್ಲಿ ತನಕ ಯಾವುದೇ ಕೋಮು ಗಲಭೆಯಲ್ಲಿ ಭಾಗಿಯಾದಂಥ ಒಂದು ಕೇಸ್ ತೆಗೆದುಕೊಳ್ಳಿ, ಒಂದೇ ಒಂದು ಕೇಸ್ ತೆಗೆದುಕೊಡ್ಲಿ ಸರ್. ಕಮ್ಯುನಲ್ ಆಕ್ಟಿವಿಟೀಸ್ ಸರ್, ಯಾವಾಗ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ಅದರ ವಿರುದ್ಧ ಧ್ವನಿ ಎತ್ತಬೇಕು. ಆದರೆ ಯಾವಾಗ ಹಿಂದೂ ಇಲ್ಲಿ ನೋಡಿ, ಬರೀ ಹಿಂದೂ ಇಲ್ಲಿ ನೀವು ಕರಾವಳಿ ಅಂತ ನೋಡ್ತಾ ಇದ್ದೀರಿ, ನಾನು ನೋಡೋದು ನೋಡಿ ನಿನ್ನೆ ಬಂದದ್ದು ಇದು. ನೋಡಿ 7ನೇ ತಾರೀಕು ರೌಡಿ ಶೀಟರ್, ಅದನ್ನ ನಿನ್ನೆ 14 ತಾರೀಕಿಗೆ ಇದು ಮಾಡಬೇಕು, ಏನು 1 ಲಕ್ಷ ಬಾಂಡ್ ಕಟ್ಟಬೇಕು. ಅಲ್ಲ, ರೌಡಿ ಶೀಟರ್ ಬಗ್ಗೆ ಅಂದರೆ ಈ ಶಬ್ದದ ಬಗ್ಗೆ ಇಲ್ಲಿ ನೀವು ಕರಾವಳಿಯಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಇದರದ್ದು ನಮಗೆ ಮಾಡಿದ್ರು ಅಂತ ನೋವಿದೆ. ಅದೇ ರೀತಿ ದಲಿತರ ಪರವಾಗಿ ಧ್ವನಿ ಎತ್ತದವರಿಗೂ ರೌಡಿ ಶೀಟರ್ ಮಾಡಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡಿದಂಥ ಮುಖಂಡರಿಗೂ ಕೂಡ ರೌಡಿ ಶೀಟರ್ ಮಾಡಿದ್ದಾರೆ. ಕನ್ನಡ ಪರ ಧ್ವನಿ ಎತ್ತದಂಥ ಅನೇಕರಿಗೆ ರೌಡಿ ಶೀಟರ್ ಮಾಡಿದ್ದಾರೆ. ನಿಜವಾದ ರೌಡಿಗಳಿಗೆ, ಕೊಲೆ ಅತ್ಯಾಚಾರಿಗಳಿಗೆ ಬಿರುದನ್ನು ಕೊಡ್ತಾರೆ. ದೇವಮಾನವ, ದೇವರ್ಷಿ, ಆ ಅರ್ಷಿ, ಈ ಅರ್ಷಿ ಅಂತೇಳಿ ಬಿರುದನ್ನು ಕೊಡ್ತಾರೆ. ಅನೇಕ ನೋಡಿ, ಕಾವೇರಿ ಹೋರಾಟದಲ್ಲಿ
ಈ ಧುಮ್ಕದವ್ರಿಗೆ ಅನೇಕ ಜನರಿಗೆ ಕೇಳಬೇಕಾದ್ರೆ ನೀವು ರೈತರಿಗೇ ರೌಡಿ ಶೀಟರ್ ಮಾಡಿದ್ದಾರೆ, ಭಾಳಷ್ಟು ಜನಕ್ಕೆ ರೌಡಿ ಶೀಟರ್ ಮಾಡ್ತಾರೆ. ಆ್ಯಕ್ಚುಲಿ ಈಗ ಏನಾಗಿದೆ, ಮುಂಚೇನಿತ್ತು 3 ಸಾರಿ ಕನ್ಸಿಕ್ಯೂಟಿವ್ ಕೇಸ್ ಆದಾಗ, ಕ್ರಿಮಿನಲ್ ಕೇಸ್ ಆದಾಗ ರೌಡಿ ಶೀಟರ್ ಮಾಡಬೇಕಂತಿತ್ತು. ಆನಂತರ ಸುಹಾಸ್ ಶೆಟ್ಟಿ ಬಗ್ಗೆ 2020ರಲ್ಲಿ ಪಾಪ ಅವನಿಗೆ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಮಾಡಿದಾಗ BJPಯದೇ ಸರ್ಕಾರ ಇತ್ತು. ಆರ್ ಅಶೋಕ್ ಗೃಹ ಮಂತ್ರಿ ಆಗ. ಆರ್ ಅಶೋಕ್ ಅವರು 2012ರಲ್ಲಿ ಸೌಜನ್ಯ ಪ್ರಕರಣದ್ದಾಗಿದ್ರು. ಅಲ್ಲ, ಇದು ಆಗುವಾಗಲೂ ಕೂಡ ಈಗ ಅವರೇ ಬಂದು ಭಾಷಣ ಮಾಡ್ತಾರೆ. ನಾನು ನಮ್ಮ ಎಲ್ಲ ಸಹೋದರರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಸುಖ ಸುಮ್ಮನೆ ಈ ಗಾಳಕ್ಕೆ ಒಳಗಾಗಬೇಡಿ. ಯಾಕಂತ ಹೇಳಿದರೆ ಈ ಪ್ರವೀಣ್ ನೆಟ್ಟಾರು ಪ್ರಕರಣ ಪ್ರವೀಣ್ ನೆಟ್ಟಾರು ಪ್ರಕರಣ ಆದಾಗ ನಾನು ನಮ್ಮ ತಾಯಿ ಮಕ್ಕಳ ಜೊತೆಗೆ ಹೆಂಡತಿ ಮಕ್ಕಳು ನಮ್ಮ ತಾಯಿನ ಕೂಡ ಕರ್ಕೊಂಡು ಹೋಗಿದ್ದೇನೆ ಪ್ರವೀಣ್ ನೆಟ್ಟಾರ್ ಮನೆಗೆ. ಅಲ್ಲಿ ಹೋಗಿ ಎಲ್ಲರನ್ನು ಪರಿಚಯ, ಯಾಕಂದರೆ ನಾವು ಎಲ್ಲರಿಗೂ ಗೊತ್ತಾಗಬೇಕು ಒಬ್ಬ ಹೋರಾಟದಲ್ಲಿ ಮೃತಪಟ್ಟಂತಹ ವ್ಯಕ್ತಿಯ ಮನೆ ಹೆಂಗಿರ್ತದೆ, ಅವನ ಜೀವನ ಹೆಂಗಿರ್ತದೆ ಅಂತೇಳಿ ಪರಿಚಯ ಮಾಡೋಕ್ಕೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ ನಾನು. ಪ್ರವೀಣ್ ನೆಟ್ಟಾರು ಟೋಟಲಿ ಇನೋಸೆಂಟ್. ಅದರಲ್ಲಿ ಸುಖ ಸುಮ್ಮನೆ ಅವನನ್ನು ಕೊಂದು ಹಾಕಿದರು. ಪ್ರವೀಣ್ ನೆಟ್ಟಾರ್ ಎಷ್ಟು ಇನೋಸೆಂಟು, ಫಾಜಿಲ್ ಕೂಡ ಅಷ್ಟೇ ಇನೋಸೆಂಟ್. ಒಂದು ವೇಳೆ ಪ್ರವೀಣ್ ನೆಟ್ಟಾರಿಗೆ ಕೊಂದವನನ್ನೇ ಟಾರ್ಗೆಟ್ ಮಾಡಿದರೆ ಅದಕ್ಕೆ ಒಂದು ತಾರ್ಕಿಕ ಒಂದು ಲಾಜಿಕ್ ಅಂತ ಇರ್ತದೆ. ಪಾಪ ಅದರಲ್ಲಿ ಸುಹಾಸ್ ಶೆಟ್ಟಿನ ಸೇರಿಸಿದ್ರು, ಅಂದರೆ ಬಳಸ್ಕೊಂಡ್ರು ಅವನ್ನ. ಈಗ ಬರೀ ಭಾಷಣ ಮಾಡಿ ಹೋಗ್ತಾರೆ. ನಾನು ಕೇಳೋದು ಇಷ್ಟೇ ಸರ್, ಗೋರಕ್ಷಣೆ ಯಾವುದು ನಮ್ಮ ಉತ್ತರ ಪ್ರದೇಶ ಅಮೇಥಿ ಸೋದರಲ್ಲ, ಯಾರು ಸ್ಮೃತಿ ಇರಾನಿ ಅವ್ರದ್ದೊಂದು ಇದನ್ನಿದೆ, ಏನೋ ರೆಸ್ಟೋರೆಂಟ್ ಇದೆ ಗೋವಾದಲ್ಲಿ, ಸಿಲಿ ಸೋಲ್ಸ್ ಅಂತ. ಅವ್ರು ಯಾಕೆ ಸೋಲ್ತರು ಅನ್ನೋದು ಸ್ವಲ್ಪ ಇಲ್ಲಿಯ ಗೋರಕ್ಷಣೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೂ ಏನು ಸಂಬಂಧ, ಸ್ಮೃತಿ ಇರಾನಿ ಅವ್ರಿಗೆ ಇದಕ್ಕೆ ಏನು ಸಂಬಂಧ ಅಂತೇಳಿ. ಅವ್ರದ್ದೊಂದು ರೆಸ್ಟೋರೆಂಟ್ ಇದೆ ಗೋವಾದಲ್ಲಿ, ಸಿಲಿ ಸೋಲ್ಸ್ ಅಂತ. ಅವ್ರ ಮಗಳು ನೋಡ್ಕೊತಾ ಇದ್ರು. ಲೈಸೆನ್ಸ್ ಇಲ್ದೇ, ಎಕ್ಸೈಸ್ ಲೈಸೆನ್ಸ್ ಇಲ್ದೇ ಆ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಅಂಥೇಳಿ ಅಲಿಗೇಷನ್ ಆಯಿತು. ಅಲ್ಲಿ ಹೋಗಿ ನೋಡಿದರೆ ಆ ರೆಸ್ಟೋರೆಂಟ್ನಲ್ಲಿ ಬೀಫ್ ಮೆನು ಇದೆ. ಬೀಫ್ ಅಂತ ಹೇಳಿದರೆ ಗೋಮಾಂಸದಿಂದ ತಯಾರು ಮಾಡಿದ ಅಡಿಗೆಯ ಮೆನು, ಖಾದ್ಯ ಬೀಫ್ ಮೆನು. ಯಾರ್ದು? ಸ್ಮೃತಿ ಇರಾನಿ. ಯಾರು ಸ್ಮೃತಿ ಇರಾನಿ? BJPಯ ಕೇಂದ್ರ ಸಚಿವರ ಟಾಪ್ ಮೋಸ್ಟ್ ಲೀಡರ್. ರೆಸ್ಟೋರೆಂಟ್ ಯಾರ್ದು? ಸ್ಮೃತಿ ಇರಾನಿ ಮಗಳು. ಎಲ್ಲಿ? ಗೋವಾದಲ್ಲಿ. ಆ ಗೋವಾಕ್ಕೆ ಸರ್ ಒಂದು ನಿಮಗೆ ಹೇಳ್ತೇನೆ, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಅನೇಕ ಹಿಂದೂ ಕಾರ್ಯಕರ್ತರು, ಬಜರಂಗ ದಳದವರು ಗೋವಾಕ್ಕೆ ಲಾರಿ ಹೋಗೋದನ್ನು, ಅಕ್ರಮ ಸಾಗಾಟ ಮಾಡೋದನ್ನು ನಿಲ್ಲಿಸೋದಕ್ಕೆ ಅನೇಕ ಬಜರಂಗ ದಳದ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ. ಗೋವಾಕ್ಕೆ ಹೋಗೋದನ್ನು ತಡೆದಿದ್ದಕ್ಕೆ. ಅದರಲ್ಲಿ ಯಾರು ನಮ್ಮ ಗುಡಿಗೇರಿ ಬೂದಿ ಬಸವರಾಜ್ ಅಂಥೇಳಿ, ಬಸವರಾಜ್ ಬೂದಿಹಾಳ ಅಂಥೇಳಿ, ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅವನು, ಪ್ರಖರ ಹಿಂದುತ್ವವಾದಿ. ಅವನ ಮೇಲೆ 54 ಕೇಸ್ ಆದವು. 54 ಕೇಸ್ ಆದವು. ಕೊನೆಗೆ ಪಾಪ ಅವನಿಗೆ ಟ್ರೀಟ್ಮೆಂಟಿಗೆ ಖರ್ಚಿದ್ದಿಲ್ಲ. ನಾವು ಮತ್ತೆ ಪ್ರಮೋದ್ ಮುತಾಲಿಕರು ಕೊಡ್ತಾ ಇದ್ವಿ. ಪ್ರಮೋದ್ ಮುತಾಲಿಕರು ಒಬ್ಬರೇ ಅಟೆಂಡ್ ಮಾಡ್ತಿದ್ರು. ಅವನ ಭಾಷಣಕ್ಕೆ ಎಷ್ಟೋ ಸಾವಿರಾರು ಜನ ಬರೋರು, ಎಷ್ಟೋ ಜನ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಒಬ್ಬರೂ ಬರಲಿಲ್ಲ. ಈಗ ನಾನು ಕೇಳೋದಿಷ್ಟೇ, ಗೋರಕ್ಷಣೆ ಮಾಡಬೇಕಂತ ಕೇಸ್ ಹಾಕೊಂಡವರು ಬಜರಂಗ ದಳವರು, ಅದರಲ್ಲಿ BJP ಕಾರ್ಯಕರ್ತರಿದ್ದಾರೆ, ವಿಶ್ವ ಹಿಂದೂ, ಅದರ ಪೂರ್ತಿ ಇಡೀ ಒಂದು ಪರಿವಾರದ ಕಾರ್ಯ. ಆದರೆ ಗೋಮಾಂಸದ ಬೀಫ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದಿದ್ದು BJPಯ ಕೇಂದ್ರ ಸಚಿವೆ ಮಗಳ ಹೆಸರಲ್ಲಿ, ಮಗಳೇ ಇದ್ದಿದ್ದಲ್ಲಿ ನೋಡಿ. ದಯವಿಟ್ಟು ಮಂಗಳೂರಿನ, ದಕ್ಷಿಣ ಕನ್ನಡದ ಎಲ್ಲ ನಮ್ಮ ಹಿಂದೂ ಸಹೋದರರು ತಿಳ್ಕೊಬೇಕು ಇದನ್ನು. ಆ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಈ ಸಾರಿ ಯಾರೋ ಇರಾನಿ, ಸ್ಮೃತಿ ಇರಾನಿನ ಸೋತಿದ್ದು ಹಿಂದೂ ಕಾರ್ಯಕರ್ತರೇ ಸೋಲಿಸಿತ್ತು. ಕಾಂಗ್ರೆಸ್ನವ್ರು ಸೋಲಿಸಲಿಲ್ಲ. ಅವ್ರನ್ನ ಸೋಲಿಸೋದಕ್ಕೆ ರಾಹುಲ್ ಗಾಂಧಿ ಬಂದು ನಿಲ್ಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ಕಾಂಗ್ರೆಸ್ ಸೋಲಿಸಿದ್ದಲ್ಲ. ಯಾಕಂತ ಹೇಳಿದ್ರೆ, ನಾವು ಇಲ್ಲಿ ಗೋರಕ್ಷಣೆಗೆ ಹೋರಾಟ ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ಕೊತಾ ಇದ್ದೀವಿ, ಅಪಮಾನ ತಿಂತಾ ಇದ್ದೀವಿ. ನೀವು ಗೋವಾದಲ್ಲಿ ಅಲ್ಲಿ ಅದರದ್ದು ಮಾರಾಟ ಮಾಡ್ತಾ ಇದ್ರಿ. ಆ ಸೊಕ್ಕು ಮುರಿಯೋದ್ರ ಸಲುವಾಗಿ ಸೋಲ್ತಿದ್ರು. ಅದಕ್ಕೆ ನಾನು ಎಲ್ಲ ಸಹೋದರರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನೀವು ಇನ್ನೊಬ್ಬರಿಗೆ ಬಳಕೆ ಆಗಬೇಡಿ. ನೀವು ಬಳಕೆ ಆಗ್ತಾ ಇದ್ರಿ, ನಿಜವಾಗ್ಲೂ ಹಿಂದುತ್ವ ಪ್ರತಿಪಾದನೆ ಮಾಡಬೇಕಾ, ಬನ್ನಿ ಸೌಜನ್ಯ ಹೋರಾಟಕ್ಕೆ. ಸರ್, ಕೊಲೆಗಳನ್ನು ಮಾಡಿ ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಅಲ್ಲ ಸರ್, ಅಲ್ಲ ನೋಡಿ, ನಾನು ಅದನ್ನು ಕೂಡ ಹೇಳ್ತಾ ಇದ್ದೀನಿ. ನಾನು
ಮನವೊಲಿಕೆಯ ಅದೇನಂತಾರೆ ಅಪೀಸ್ಮೆಂಟ್ ಕೆಲಸ ನಾನು ಮಾಡೋದಿಲ್ಲ. ಇವತ್ತಿನ ಮುಸ್ಲಿಮರ ಮನವೊಲಿಕೆ ಕೆಲಸ ಮಾಡಿಲ್ಲ. ಹಿಂದೂ ಹೆಣ್ಮಕ್ಳನ್ನು ಓಡಿಸ್ಕೊಂಡು ಹೋಗ್ತಾರ, ವಿರೋಧ ಮಾಡೇ ಮಾಡ್ತೀನಿ, ನಾನು ಮಾಡೇ ಮಾಡ್ತೀವಿ. ಗೋಹತ್ಯೆ ಮಾಡ್ತಾರ, ವಿರೋಧ ಮಾಡೇ ಮಾಡ್ತೀವಿ. ನಾವು ಅದನ್ನು ಮನವೊಲಿಸೋ ಕೆಲಸ ಮಾಡೋದಿಲ್ಲ, ಅಪೀಸ್ಮೆಂಟ್ ಕೆಲಸ ನಾವು ಮಾಡೋದಿಲ್ಲ. ಆದರೆ ಬಳಸ್ಕೊಳ್ತಾ ಇದ್ದಾರಲ್ಲ ನಮ್ಮ ಕಾರ್ಯಕರ್ತರನ್ನ. ಇದೇ ಆರ್ ಅಶೋಕ್ ಅವ್ರು ಹೇಳಿದ್ರು ಸರ್, ಇದೇ ಆರ್ ಅಶೋಕ್ ಅವರು ಎಲೆಕ್ಷನ್ಗೆ ಬರ್ತದೆ ಅಂತ ಆಗುವಾಗ ಶುರು ಮಾಡ್ತಾರೆ. ಇದೇ ಆರ್ ಅಶೋಕ್ ಅವರು ನೋಡಿ ಮಂಗಳೂರಿನಲ್ಲಿ ಪಬ್ ದಾಳಿ ಮಾಡಿದಾಗ ನಾನು ಬಜರಂಗ ದಳದವ್ರ ಮೇಲೆ ಕೇಸ್ ಹಾಕಿದೆ ಅಂತೇಳಿ ಎದೆ ತಟ್ಟು ಹೇಳ್ತಾರೆ ಆರ್ ಅಶೋಕ್ ಅವರು. ಇಲ್ಲಿ ಬಂದು ಬೊಗಳೆ ಭಾಷಣ ಬಿಡ್ತಾರೆ. ಸುಹಾಸ್ ಶೆಟ್ಟಿ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು, ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಇನ್ನೊಂದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪಕ್ಕದಲ್ಲಿ ಕೂತಾರಂತ ನಾನು ಹೇಳಿಲ್ಲ. ಕಳೆದ ಒಂದು 3-4 ದಿನದಿಂದ ಒಂದು ಮೆಸೇಜ್ ಬರ್ತಾ ಇದೆ, ನನಗೂ ಕೂಡ ಬರ್ತಾ ಇದೆ, ಎಲ್ಲರಿಗೂ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸುಹಾಸ್ ಶೆಟ್ಟಿ ತೀರ್ಕೊಂಡಾಗ ಹೋಗಿದ್ರ, ಅದ್ರ ಫೋಟೋ ಕಳಿಸಿ, ವಿಡಿಯೋ ಕಳಿಸಿ. ಸತ್ತಂತವ್ರ ಮನೆಗೆ ಹೋಗಿ ವಿಡಿಯೋ ಮಾಡಿಕೊಂಡು ಪ್ರಚಾರ ತಗೊಳ್ಳೋದು ಹಿಂದುತ್ವದ ಲಕ್ಷಣ ಅಲ್ಲ. ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದೇ ಒಂದು ವಿಡಿಯೋ ಮಾಡಲಿಲ್ಲ ಅಲ್ಲಿ, ಇದು ಗೊತ್ತಿರಲಿ. ಫೋಟೋನೇ ತಗೊಳ್ಳಿಲ್ಲ. ಅಲ್ಲಿ ಹೋಗಿ ಅಳ್ತಾ, ನಾನು ಅವಾಗ ಅವರು ಒಂದು ಮೇ ಬಿ ಒಂದು 20 ದಿನದ ಹಿಂದೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಲೈವಲ್ಲಿ ಹೇಳಿದ್ದೆ, ಇವ್ರು ಏನು ಮಾಡ್ತಾರಲ್ಲ ಬರೀ ಭಾಷಣ ಮಾಡಿ ಬೊಗಳೆ ಬಿಟ್ಟು ಹೋಗ್ತಾರೆ. ಹಿಂದುತ್ವ ಕಾರ್ಯಕರ್ತನ ಮೇಲೆ ಕೊಲೆ ಆಯಿತು ಅಂತ ಹೇಳಿದರೆ ಇವರೆಲ್ಲರೂ ಹಿಂದುತ್ವದ ಲೀಡರ್ ಅಂತ ಹೇಳ್ಕೊಳ್ಳೋರು ಟಿ ವಿ ಮುಂದೆ ನಿಂತ್ಕೊಂಡಿರ್ತಾರೆ. ಅವ್ರ ಕಡೆಯವ್ರು ಏನು ಮಾಡ್ತಾರೆ, ಬೇಲ್ ತೊಗೊಳೋದಕ್ಕೆ ಓಡಾಡ್ತಿರ್ತಾರೆ. ಮೊನ್ನೆನೂ ಆಗಿದ್ದದೆ. ಎಲ್ಲರೂ ಟಿ ವಿ ಮುಂದೆ ಅಳ್ತಾ ಮಾತಾಡ್ತಾ ಇದ್ದಾರೆ. ಅವನ ರಕ್ಷಣೆ, ಅವು ಯಾರು ಕೊಂದಿದಾನಲ್ಲ ಅವನು ಈ ಗಲ್ಲಿಗೇರಿಸೋ ಪ್ರಯತ್ನ ಏನಾದರೂ ಮಾಡ್ತಾರ? ಇಲ್ಲ. ಶರತ್ ಮಡಿವಾಳದ ಕೇಸದ್ದು ಸಿಕ್ತನ? ಹಿಂದೂ ಹರ್ಷ ಕೊಲೆ ಆಯಿತು, ಅದ್ರ ಸಿಕ್ತನ? ಪ್ರವೀಣ್ ನೆಟ್ಟಾರು ಅವನಿಗೆ ಶಿಕ್ಷೆ ಆಯ್ತಾ? ಇವ್ರಿಗೆ ಯಾರಿಗಾದ್ರು ಶಿಕ್ಷೆ ಆಯ್ತಾ? ಈಗ ಹೇಳ್ತಾರೆ NIA ತನಿಖೆ ಆಗಬೇಕು. ಶರತ್ ಮಡಿವಾಳದ NIAನೇ ತನಿಖೆ ಆಗ್ತಾ ಇರೋದು. ಶರತ್ ಮಡಿವಾಳದ NIA ತನಿಖೆನೇ ಆಗ್ತಾ ಇರೋದು. ಆದರೆ ಯಾವುದೇ ಶಿಕ್ಷೆ ಆಗಿಲ್ಲ. ಯಾಕಾಗಿಲ್ಲ? ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಯಾರಿಗೆ ನಿಜವಾಗಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ, ಎಲ್ಲ ಧರ್ಮದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೌಜನ್ಯ. ಶರತ್ ಮಡಿವಾಳ ಹೇಳ್ತೀರಿ ಸರ್, ಚಿತ್ತರಂಜನ್ ಪ್ರಕರಣ, ಭಟ್ಕಳ ಪ್ರಕರಣ, ಅದರದ ಆರೋಪ ಇದೆ. ನಕಲಿ ದೇವಮಾನ ಜೊತೆಗಿದ್ದ, ಗೊತ್ತಿದೆ ಎಲ್ರಿಗೂ, ಫೋಟೋ ಇದೆ. ಹೌದು, ಎಲ್ರಿಗೂ ಗೊತ್ತಿದೆ. ನಕಲಿ ದೇವಮಾನವನ ಜೊತೆ ಚಿತ್ತರಂಜನ್ ಹತ್ಯೆ ಮಾಡಿದಂಥ ಆರೋಪಿಗಳದ್ದು ಫೋಟೋ ಇದೆ. ಆನಂತರ ಈ ಮೊನ್ನೆ ನಮ್ಮ ಗಂಗಾವತಿ ರಾಘವೇಂದ್ರ ಅವರು ಒಂದು ಹೇಳ್ತಾ ಇದ್ರು, ಈಗ ಯಾರು ನಮ್ಮ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟ್ರು ಅಂದ್ರು ಅಂತೇಳಿ ರಾಧಾ ಹಿರೇಗೌಡರಿಗೆ ಕೆಟ್ಟದಾಗಿ ಬೈದರು. ನೋಡಿ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮೀಡಿಯಾ ಬಗ್ಗೆ ನಮಗೂ ಬೇಜಾರಾಗಿದೆ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಹಂಗಂಥೇಳಿ ರಾಧಾ ಹಿರೇಗೌಡರಿಗೆ, ಸೌಮ್ಯ ಹೆಗಡೆ ಅವರಿಗೆ, ಆನಂತರ ನಮ್ಮ ಯಾರು ಕೂಡ್ಲಾರಾಮ್ ಪೇಜ್ಗಿರ್ಬೋದು, ಆನಂತರ ಸುಬ್ರಹ್ಮಣ್ಯ ಅಣ್ಣಿಗೆ ಥರ್ಡೆ ಕೆಟ್ಟದಾಗಿ ಬೈದು ಬರೀತಾ ಇದ್ದಾರೆ. ಇದರಿಂದ ಸಾಧನೆ ಮಾಡೋಕ್ಕೆ ಸಂಚಾರ ಸ್ಟುಡಿಯೋ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಕೂಡ ಯಾರ್ಯಾರು ಈಗ ಪ್ರಸನ್ನಕ್ಕಗೆ ಬೈದರು, ವಿಜಯಕ್ಕಗೆ ಬೈದರು, ಶಶಿಕಲಾ ಎಲ್ಲರಿಗೂ ಕೂಡ ಬೈತಾನೆ ಇರ್ತಾರೆ. ನಿಮ್ಮ ಹೆಂಡತಿ ಮಕ್ಕಳಿಗಂತೂ ಏನೂ ಬಿಟ್ಟಿಲ್ಲ. ರಾಧಾ ಹಿರೇಗೌಡರಿಗೆ ಮನೆ ಕೆಟ್ಟದಾಗಿ ಬೈದಿದ್ದಾರೆ. ಇದರಿಂದ ಸುಹಾಸ್ ಶೆಟ್ಟಿ ಬಗ್ಗೆ ಇರುವಂತಹ ಏನೊಂದು ಸಿಂಪತಿಯನ್ನು ಅವರೇ ಕಡಿಮೆ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಬಿಟ್ಟು ಸೌಜನ್ಯ ಪ್ರಕರಣಕ್ಕೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂಥೇಳಿ ಎಲ್ಲ ಧರ್ಮದವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನೇ ಒಗ್ಗಟ್ಟು ಬೇಡ. ನಿಜವಾಗಲೂ ಕೂಡ ಏನಾದರೂ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಇತ್ತು, ಸ್ವಾಭಿಮಾನ ಇತ್ತು, ನಮಗೆ ನಿಮ್ಮ ಬಗ್ಗೆ ಸಾಕಷ್ಟು ಬೈದಿದ್ದೀರಿ, ನೀವು ಮಹೇಶ್ ಶೆಟ್ಟರಿಗೆ ಬೈದಿದ್ದೀರಿ, ನಮಗೆ ಬೈದಿದ್ದೀರಿ, ಅಂದರೆ ನಿಮ್ಮ ಮುಂದೆ ಇಟ್ಕೊಂಡು ಬೈದಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಇಟ್ಕೊಂಡು. ಅದರಲ್ಲಿ ಅನೇಕವುಗಳು ಫೇಕ್ ಸರ್. ಈಗ ಹಿಂದೂ ರಾಷ್ಟ್ರ ಅಂತ ಅಕೌಂಟ್ ಮಾಡಿರ್ತಾರೆ, ಅವೆಲ್ಲ ಫೇಕ್ ಅಕೌಂಟ್ ಅವು. ದಯವಿಟ್ಟು ಬನ್ನಿ, ನಮ್ಗೆ ವಿಶಾಲ ಮನೋಭಾವದಿಂದ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೌಜನ್ಯ ಕೂಡ ಒಂದು ಹೆಣ್ಣು ಮಗು, ಹಿಂದೂ ಹೆಣ್ಣು ಮಗು. ಮತ್ತೆ ದಯವಿಟ್ಟು ಇದಕ್ಕೆ ಬನ್ನಿ, ಈ ಹೋರಾಟಕ್ಕೆ ಬನ್ನಿ. ಆನಂತರ ಆ್ಯಂಕರ್ಗಳಿಗೆ ಬೈಯೋದು ಅದನ್ನು ನಾವು ಖಂಡಿಸ್ತೇವೆ. ಹೆಣ್ಮಕ್ಳಿಗೆ ಆ್ಯಂಕರ್ಗಳಿಗೆ ಬೈಯೋದು ನಮ್ಗೆ ಬೇಜಾರ ಇದೆ. ಪ್ರಶ್ನೆ ಮಾಡಿ, ತಪ್ಪಾಗಿದ್ದರೆ ಪ್ರಶ್ನೆ ಮಾಡಿ, ಆದರೆ ಕೆಟ್ಟದಾಗಿ ಬೈಯೋದನ್ನು ನಾವು ಖಂಡಿಸ್ತೇವೆ. ಅದನ್ನು ಖಂಡಿತವಾಗಿ ನಾವು ಅದನ್ನು ಒಪ್ಪೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ, ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುತ್ತೆ. ಮುಂದೇನಾಗುತ್ತೋ ಅದು ಪ್ರಧಾನಿಗಳಿಗೆ ಬಿಟ್ಟಿದ್ದು, ಈ ದೇಶದ ಇದಕ್ಕೆ ಬಿಟ್ಟಿದ್ದು. ಗಡಿಯಲ್ಲಿ ಹ್ಯಾಂಗೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಇದೆ, ಇಲ್ಲಿ ಅತ್ಯಾಚಾರಿಗಳ ವಿರುದ್ಧ ಯುದ್ಧ ಆಗೇ ಆಗುತ್ತೆ.